ಅನುಭವ ಮಂಟಪದಲ್ಲಿ ಸಮಾಜದ ಎಲ್ಲ ವರ್ಗದವರು, ಕುಸುಮ ಆವಾಗಲೇ ಹೇಳ್ತಾಯಿದ್ರು, ಕಳ್ಳತನದವರು ಇದ್ದಾರೆ, ಕಸ ಗುಡಿಸೋರು ಇದ್ದಾರೆ, ಬೇರೆ ಬೇರೆ ವೃತ್ತಿಯವರು ಇದ್ದಾರೆ, ಬೇರೆ ಬೇರೆ ಜಾತಿಯವರು ಇದ್ದಾರೆ, ಎಲ್ಲರೂ ಇದ್ದರು. ಎಲ್ಲರೂ ಮುಕ್ತ ಅವಕಾಶ ಐತೆ ಎಲ್ಲರೂ ಕೂಡ ಮಾತಾಡೋದಕ್ಕೆ, ವಚನಗಳನ್ನ ರಚನೆ ಮಾಡೋದಕ್ಕೆ, ಸಂವಾದದಲ್ಲಿ ಪಾಲ್ಗೊಳ್ಳೋದಕ್ಕಿಂತ. ಅಂಥದ್ದೇ ಸಂದರ್ಭ ಈಗ ಬಂದಿದೆ. ಈಗ ಬಂದಿರೋದು ಹೇಗೆ ಅಂದರೆ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಎಲ್ರಿಗೂ ಮೊಬೈಲ್ ಬಂದಿದೆ. ಎಲ್ಲರೂ ಕೂಡ ಮುಕ್ತವಾಗಿ ನಿಮ್ಮ ಅಭಿಪ್ರಾಯನ ಹಂಚ್ಬೋದು, ಶೇರ್ ಮಾಡ್ಬೋದು, ನಿಮ್ಮ ಏನು ಅನ್ಸುತ್ತೆ ಅಂತ ಹೇಳ್ಬೋದು. ಇದೇ ಸುಮಾರು ಒಂದು 10 ವರ್ಷದಿಂದ ಇದು ಸಾಧ್ಯ ಇರಲಿಲ್ಲ. ನೀವು ಎಡಿಟರ್ಸ್ಗೆ ಲೆಟ್ರ್ ಬರೀಬೇಕಿತ್ತು, ಆ ಎಡಿಟರ್ಸ್ ಅದನ್ನು ಇಷ್ಟ ಆದರೆ ಪ್ರಕಟ ಮಾಡ್ತಿದ್ರು, ಇಲ್ಲಾಂದರೆ ಇಲ್ಲ. ಆಕಾಶವಾಣಿಗೆ ಏನೋ ಒಂದು ಬರೀಬೇಕಿತ್ತು, ಅದು ಬಂದರೆ ಬಂತು, ಬರ್ದಿದ್ರೆ ಇಲ್ಲ. ಅಷ್ಟು ಬಿಟ್ಟರೆ ನಿಮಗೆ ಏಕಮುಖಿ ಸಂವಹನ ಮಾಧ್ಯಮಗಳಾಗಿದ್ದು ಅವೆಲ್ಲ, ವೃತ್ತಪತ್ರಿಕೆಗಳು ಮತ್ತು ಆಕಾಶವಾಣಿ ಮತ್ತು ದೂರದರ್ಶನ. ಈಗ ಕೈಗೆ ಮೊಬೈಲ್ ಬಂದಮೇಲೆ, ಸೋಷಿಯಲ್ ಮೀಡಿಯಾ ಬಂದಮೇಲೆ, ಟೆಕ್ನಾಲಜಿ ಇಂಪ್ರೂವ್ ಆದಮೇಲೆ ಪ್ರತಿಯೊಬ್ಬರು ಕೂಡ ತಮಗೆ ಅನಿಸಿದ್ದನ್ನು ಹೇಳೋದಕ್ಕೆ ಸಂಪೂರ್ಣ ಸ್ವತಂತ್ರ ಇದ್ದಾರೆ. ಅಂದರೆ ಈಗ ಎಲ್ಲ ವರ್ಗದವರು ಕೂಡ ತಮ್ಮ ಮುಕ್ತವಾದ ಅಭಿಪ್ರಾಯನ ಹಂಚ್ಕೊಳ್ಬೋದು. ಆದರೆ ಅದು ಎಲ್ಲರೂ ಕೂಡ ಸದ್ಬಳಕೆಗೆ ಬಳಸ್ಕೊಂಡಿದ್ರೆ ಇವತ್ತು ಕೂಡ ಒಂದು ಅನುಭವ ಮಂಟಪ ಸೃಷ್ಟಿ ಆಗಬೇಕಿತ್ತು. ಆದರೆ ಅನುಭವ ಮಂಟಪ ಸೃಷ್ಟಿಯಾಗಿಲ್ಲ. ಅಲ್ಲಮಪ್ರಭುಗಳು ಹೇಳದಂತೆ ನುಗ್ಗಿತು ಹಿಂಡು ಅನ್ನೋಂಗೆ ಒಂದು ಹಿಂಡಿನ ಥರ ನಾವು ನುಗ್ತಾಯಿದ್ವಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂದರೆ ನಮ್ಮ ಟೆಕ್ನಾಲಜಿ ನಮ್ಮನ್ನು ಹೊಸ ಜ್ಞಾನನ ನಾನಿಲ್ಲಿ ಟೆಕ್ನಾಲಜಿ ರೂಪದಲ್ಲಿ ಬಳಸ್ತಾ ಇದ್ದೀನಿ. ಹೊಸ ಟೆಕ್ನಾಲಜಿ ನಮ್ಮ ಮಾಧ್ಯಮಗಳನ್ನ ಯಾವ್ಯಾವ ಹಂತಕ್ಕೆ ತಗೊಂಡೋಗಿದೆ, ಅದ್ರ ಮೇಲೆ ಆಗಿರ್ತಕ್ಕಂಥ ಪಾಸಿಟಿವ್ ಏನು ಮತ್ತು ನೆಗೆಟಿವ್ ಏನು, ಇದ್ರ ಬಗ್ಗೆ ಗೌರೀಶು ಬಹುಶಃ ಅವರು ಟಿ ವಿನಲ್ಲಿ ಆ್ಯಂಕರ್ ಆಗಿ, ಪ್ರೊಡ್ಯೂಸರ್ ಆಗಿ ಮತ್ತು ಸೋಷಿಯಲ್ ಮೀಡಿಯಾದ ಒಬ್ಬ ಉದ್ಯಮಿಯಾಗಿ ಕೂಡ ಅವರ ಅನುಭವ ಅಪಾರವಾದದ್ದು. ಅದೇನೆಂದರೆ ಡೆಮೋಕ್ರಟೈಸೇಷನ್ ಆಫ್ ಟೆಕ್ನಾಲಜಿ, ಅದು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಹೀಗಾಗಿ ಮತ್ತೆ ಅದು ನಾನು ಹೇಳಕ್ಕೆ ಹೋಗಲ್ಲ. ಅಂತಂದರೆ ಎಲ್ರಿಗೂ ತಂತ್ರಜ್ಞಾನ ಸಿಕ್ಕಿರೋದು, ಎಲ್ರಿಗೂ ತಂತ್ರಜ್ಞಾನ ಅವೈಲೇಬಲ್ ಆಗಿರೋದು ಇದೆಯಲ್ಲ, ಅದು ಎಲ್ಲರ ಮನಸ್ಸಲ್ಲಿರುವಂಥ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ದೊರಕಬೇಕು ಅಂತ ನಾವು ಅನ್ಕೋತೀವಿ, ಅಥವಾ ಆ ಥರ ಮಾತಾಡ್ತೀವಲ್ಲ. ಈಗ ಕಟ್ಟಕಡೆಯ ವ್ಯಕ್ತಿ ಕೂಡ ಆತನಿಗೆ ಏನಾದರೂ ಹೇಳಬೇಕು ಅಂತ ಅನಿಸಿದರೆ ಆತ ಅದನ್ನು ಹೇಳಿದರೆ, ಅದರಲ್ಲಿ ಏನೋ ಸತ್ವ ಇದ್ದರೆ ಅದು ಯಾರಿಗೆ ತಲುಪಬೇಕೋ ಅದು ಖಂಡಿತ ತಲುಪುತ್ತೆ. ಹೀಗಾಗಿ ಇದು ನಮ್ಮ ಕಾಲದ ಒಂದು ಅದ್ಭುತವಾದ ವರದಾನ. ಅದನ್ನು ಎಲ್ಲರೂ ಬಳಸ್ಕೊಳ್ತಾ ಇದ್ದಾರೆ. ಒಂದಷ್ಟು ಜನ ಇನ್ನೂ ಸಾಕಷ್ಟು ಅದರಲ್ಲಿ ಪೊಟೆನ್ಷಿಯಲ್ ಇದೆ, ಅದನ್ನು ಬಳಸ್ಕೊಳ್ಬೋದು ಅಂತ ನನಗನ್ಸುತ್ತೆ. ಪ್ರತಿಯೊಂದಕ್ಕೂ ಎರಡು ಒಂದು ನೆಗೆಟಿವ್ ಮುಖ ಇರೋದು ಹಾಗೆ ಒಂದು ಚಿಕ್ಕ ನೆಗೆಟಿವಿಟಿ ಎಲ್ಲೊಂದು ಕಡೆ ಇದ್ದೇ ಇರುತ್ತೆ. ಬಟ್ ನಿಧಾನವಾಗಿ ಅದು ಕಡಿಮೆ ಆಗ್ತಾ ಇದರ ಪೊಟೆನ್ಷಿಯಲ್ ಏನಿದೆ ಟೆಕ್ನಾಲಜಿದು, ಅದು ಜನರಿಗೆ ರೀಚ್ ಆಗ್ತಾ ಹೋಗುತ್ತೆ. ನಾನು ಒಂದೇ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ ನಮ್ಮ ಗೌರಿ ಶಕ್ಕಿ ಅಂದರೆ ಈ ಸಂದರ್ಭಕ್ಕೆ ಬೇಕಾಗಿರೋದು ಹೇಳ್ತಾ ಇದ್ದೀನಿ. ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಅತಿ ಹೆಚ್ಚು ವಿಡಿಯೋಗಳನ್ನ ಯಾವುದಕ್ಕೆ ನೋಡ್ತಾರೆ ಅಂತಂದರೆ, ನಮ್ಮಲ್ಲಿ ಒಂದು 4 ಸೆಗ್ಮೆಂಟ್ ಇದೆ, ಹೇಳ್ತೀನಿ ನಿಮಗೆ. ಒಂದೇನೆಂದರೆ ದುಡ್ಡಿನ ಕುರಿತಾಗಿ ಒಂದು ಕಾರ್ಯಕ್ರಮ ಮಾಡ್ತೀವಿ, ಮಹಾಮನಿ ಅಂತ. ಓಕೆ, ತುಂಬ ಜನ ನೋಡ್ತಾರೆ. ಅದಾದ ನಂತರ ಬರುವಂಥದ್ದು ಆರೋಗ್ಯದ ಬಗ್ಗೆ ಒಂದು ಕಾರ್ಯಕ್ರಮ ಇದೆ, ಫ್ಯಾಮಿಲಿ ಡಾಕ್ಟರ್ ಅಂತ, ಅದು ಇನ್ನೂ ಜಾಸ್ತಿ ಜನ ನೋಡ್ತಾರೆ. ಓಕೆ, ಅದ್ರ ಮಧ್ಯದಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ, ಆಫೀಸರ್ ಅಂತ, ಅದು ಲಾ ಆ್ಯಂಡ್ ಆರ್ಡರ್ ಬಗ್ಗೆ, ಅದನ್ನು ತುಂಬ ಜನ ನೋಡ್ತಾರೆ. ಈ ಎಲ್ಲವನ್ನೂ ಮೀರಿದ್ದು ಒಂದು ಕ್ಯಾಟಗರಿ ಇದೆ, ಅದನ್ನು ಎಲ್ಲಕ್ಕಿಂತ ಹೆಚ್ಚು ಜನ ನೋಡ್ತಾರೆ. ಅದು ಯಾವುದು ಗೊತ್ತಾ? ಅದು ಅಧ್ಯಾತ್ಮದ ಕುರಿತ ಕಾರ್ಯಕ್ರಮ, ಮಾನಸ ಸರೋವರ ಅಂತ ಅದರ ಹೆಸರು. ನೋಡಿ, ನಾವು ಮಾಡರ್ನ್ ಜನ ನಾವು ಫೈನಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೊಸ ಪೀಳಿಗೆ ಕೂಡ ಅದ್ರ ಬಗ್ಗೆ ಅಟ್ರಾಕ್ಟ್ ಆಗ್ತಾ ಇದೆ. ಮನಸ್ಸಿನ ಬಗ್ಗೆ, ಧ್ಯಾನದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ, ಯೋಗದ ಬಗ್ಗೆ ಹೊಸದೊಂದು ಕುತೂಹಲ ಸೃಷ್ಟಿ ಆಗ್ತಾ ಇದೆ. ಇದೆಲ್ಲವನ್ನು ಮೀರಿದ್ದು ಏನೋ ಇದೆ ಅನ್ನೋದೊಂದು ಇರುತ್ತಲ್ಲ, ನಾವೆಲ್ಲ ನಮ್ಮ ಜೀವನದಲ್ಲಿ ಏನೋ ಹುಡುಕೊಂಡು ಹೋಗ್ತೀವಲ್ವಾ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅನ್ನೋದಿದೆಯಲ್ಲ, ಅದು ಕಾಣದ ಕಡಲು ಏನು ಆ್ಯಕ್ಚುಲಿ? ಆ ಕಾಣದ ಕಡಲು ಅದು ಕಾಣಲ್ಲ ಲೈಫ್. ಅದು ನೀವು ಸತ್ ಮೇಲೂ ಕೂಡ ಕಾಣಲ್ಲ. ಸತ್ ಮೇಲೆ ಕಾಣ್ಬೋದು, ಅದು ಸತ್ ಮೇಲೆ ಅವ್ರು ಹೇಳಕ್ಕಿರಲ್ಲ, ಹಿಂಗಾಗಿ ನಮಗೆ ಕಾಣಲ್ಲ. ಸೊ ಆ ಕಾಣದ ಕಡಲು ಅದೆಲ್ಲ, ಅದು ಅಧ್ಯಾತ್ಮ. ಅಂದರೆ ಇದೆಲ್ಲವನ್ನ ಮೀರಿದ್ದು, ಇವತ್ತಿನ ಜಗತ್ತನ್ನು, ನಮ್ಮ ಮಟೀರಿಯಲಿಸ್ಟಿಕ್ ವಸ್ತುಗಳನ್ನ ಮೀರಿದ ಒಂದು ಸಂತೋಷವನ್ನು ಹುಡುಕ್ತಾ ಹೋಗ್ತೀವಲ್ಲ, ಅದ್ರ ಬಗ್ಗೆ ಜನರಲ್ಲಿ ತುಂಬ ಆಸಕ್ತಿ ಬೆಳೀತಾ ಇದೆ. ನೀವು ನೋಡಿಲ್ಲ ಅಂದರೆ ತುಂಬ ಜನ ಸ್ವಾಮೀಜಿಗಳು, ತುಂಬ ಜನ ಚಿಂತಕರು, ಯೋಗಿಗಳು ಅದರಲ್ಲಿ ಮಾತಾಡಿದ್ದಾರೆ. ಹೀಗಾಗಿ ಅದು ಹೊಸದಾಗಿ ಹುಟ್ಟಿಕೊಂಡಿರುವ ಆಸಕ್ತಿ. ಅದರಲ್ಲಿ ಒಂದೇ ಒಂದು ಕೊರತೆ ನನಗೆ ಈಗ ಅನ್ನಿಸ್ತಾ ಇದೆ, ಅದರಲ್ಲಿ ಏನಂದರೆ ವಚನಗಳ ಬಗ್ಗೆ ಜಾಸ್ತಿ ಜನ ಮಾತಾಡಿಲ್ಲ. ಹೀಗಾಗಿ ನಾನು ಅನ್ಕೋತೀನಿ, ಇನ್ನು ಮುಂದೆ ಹೋದ್ಮೇಲೆ ನಾನು ವಚನಗಳ ಬಗ್ಗೆ ಅದರಲ್ಲಿ ಖಂಡಿತ ಕಾರ್ಯಕ್ರಮ ಮಾಡ್ತೀನಿ. ನನಗೆ ಥ್ಯಾಂಕ್ ಯು, ಕರ್ತವ್ಯ ಅದು ನಂದು. ಸರಿಯಾದ ರಿಸೋರ್ಸ್ ಪರ್ಸನ್ಗಳು ಸಿಗಬೇಕು, ಅದನ್ನು ಸರಿಯಾಗಿ ತಲುಪಿಸುವಂಥದ್ದು, ಎಲ್ಲ ಜನ್ರೇಷನ್ಗೂ ತಲುಪಿಸುವಂಥದ್ದು ತುಂಬ ಮುಖ್ಯ.
ಅಂದರೆ 50 ವರ್ಷ ದಾಟಿದ ಮೇಲೆ ಕಾಡು ಮನೆ ಹೋಗೋನತ್ತೆ ಕಾಡು ಬಾ ಅನ್ನತ್ತಂತಾರಲ್ಲ, ಅಂಥ ಜನರಿಗಲ್ಲ ನಾನು ಹೇಳ್ತಾ ಇರೋದು. ಮಕ್ಕಳಿಗೆ ತಲುಪಿಸುವಂಥದ್ದು 18, 19, 20 ವರ್ಷದ ಮಕ್ಕಳಿಗೆ. ಅಂದರೆ ಅದು ಏನು, ಅದು ಸನ್ಯಾಸದ ಕುರಿತಾದ ಅಲ್ಲದು, ಜೀವನ್ಮುಖಿಯಾಗಿ ಅಂದರೆ ಜೀವನವನ್ನು ಎದುರಿಸೋಕೆ ಇರುವಂಥದ್ದೇ ವಚನ. ಓಕೆ, ಸೊ ಹೀಗಾಗಿ ಅದು ಬಹಳ ಮುಖ್ಯ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಕೂಡ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಅಷ್ಟೇ, ಮತ್ತೇನೂ ಇಲ್ಲ. ಪ್ರಶ್ನೆಗಳೇನಾದರೂ ಇದ್ದರೆ ಕೇಳಿ. ಬಹುಶಃ ಏನಾದರೂ ಪ್ರಶ್ನೆಗಳಿಗೆ ನನಗೆ, ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಏನೋ ಕೆಲವೊಂದು ವಿಚಾರಗಳಿರ್ತವೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಗೊತ್ತಾಗಲ್ಲ. ಏನಾದರೂ ಕೇಳಿದಾಗ ಗೊತ್ತಾಗುತ್ತೆ, ಓ ಈ ವಿಚಾರನ ಯೋಚನೆ ಮಾಡಬೇಕು ಅಂಥೇಳಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಗೌರೀಶ್. ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ. ನಿನ್ನ ಒಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡುಗಡದೆ ಆ ರತ್ನವ ನೀನು ಅಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಎಲೆ ಮನವೇ ಅಂತ. ನಮಗೆ ಜ್ಞಾನರತ್ನವನ್ನೇ ನಾವು ಧರಿಸ್ಬೇಕು, ಅದಕ್ಕಿಂತ ಮಿಗಿಲಾದ ಆಭರಣ ನಮಗೆ ಯಾವುದೂ ಇಲ್ಲ ಅಂತಂತ ಹೇಳ್ತಾರೆ. ಆದರೆ ನಮ್ಮ ಇವತ್ತಿನ ಮಾಧ್ಯಮದ ದೃಷ್ಟಿನಲ್ಲಿ, ನಮ್ಮ ಮಾಧ್ಯಮಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿರ್ತಕ್ಕಂಥ ಜ್ಞಾನ, ಅದರ ನೈತಿಕತೆ, ನಾವು ಯಾವ ಮಟ್ಟದಲ್ಲಿದ್ದೀವಿ, ಯಾವ ಮಟ್ಟಕ್ಕೆ ಇರಬೇಕು, ಇದ್ರ ಬಗ್ಗೆ ಕುಸುಮಾ ಮೇಡಮ್ ಒಂಚೂರು ಮಾತಾಡ್ಬೋದಾ? ಮಾಧ್ಯಮಗಳಲ್ಲಿ ನೈತಿಕತೆ ಮತ್ತು ಜ್ಞಾನ. ನೀವು ಕೇಳದೇ ಇದ್ರು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಅಂದರೆ ಯಾವುದೇ ವಿಷಯ ಮಾತಾಡಬೇಕಾದ್ರೆ ಆ ಟಾಪಿಕ್ಕಲ್ಲಿರುವ ಪದದ ಅರ್ಥ ಮೊದಲು ಹುಡುಕೋದು ಒಂದು. ಏನು ಮೀಡಿಯಾ ಅಂದರೆ, ಮೀಡಿಯಾ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇನೋ ಒಂದಷ್ಟು ನ್ಯೂಸ್ ಚಾನಲ್ಗಳು, ಒಂದಷ್ಟು ಪತ್ರಿಕೆಗಳು. ಅದಾ ಮೀಡಿಯಾ ಅಂದರೆ? ಮೀಡಿಯಾ ಪದದಲ್ಲೇ ಇದೆಯಲ್ವ, ಅದು ಮಾಧ್ಯಮ ಅಂದರೆ ಮಧ್ಯದಲ್ಲಿರೋದು. ಯಾರ ಮಧ್ಯದಲ್ಲಿ? ಸಾಮಾನ್ಯ ಜನರು ಮತ್ತು ವ್ಯವಸ್ಥೆಯನ್ನು ರೂಪಿಸುವವರು ಮತ್ತು ವ್ಯವಸ್ಥೆಯ ಫಲಾನುಭವಿಗಳಾಗಿರುವವರು, ಇವರಿಬ್ಬರು ಮಧ್ಯದಲ್ಲಿ ಕೆಲಸ ಮಾಡೋದು ಮಧ್ಯ. ಮೀಡಿಯಾ, ಇಂಗ್ಲೀಷಲ್ಲೂ ಮೀಡಿಯಾ, ಕನ್ನಡದಲ್ಲೂ ಮಾಧ್ಯಮ, ಮಧ್ಯದಲ್ಲಿ ಇರುವಂಥದ್ದು. ಇನ್ನೊಂದು ಪದ ಇದೆ, ಮೀಡಿಯೋಕ್ರಸಿ ಅಂತ. ಅವನೇನು ಬಿಡಯ್ಯ, ಭಾಳ ಮೀಡಿಯೋಕರ್ ಅವನು ಅಂತ ಮಾತಾಡ್ತೀವಿ ನಾವು, ಅಂದರೆ ನೆಗೆಟಿವ್ ಅರ್ಥದಲ್ಲಿ. ಈಗ ಇದು ಎಲ್ಲಿ ಬದಲಾಯಿತು ಅಂತ ಹೇಳ್ತೀನಿ ನಾನು. ಇದಕ್ಕೊಂದು ಬಹುದೊಡ್ಡ ಕಾರಣ ಇದೆ. ಆ ಕಾರಣ ಅರ್ಥ ಮಾಡ್ಕೊಳ್ಳದೆ ಹೋದರೆ, ಬೀಜದ ಸಮಸ್ಯೆ ಅರ್ಥ ಮಾಡ್ಕೊಳ್ಳದೆ ಹೋದರೆ, ಮರದ ರೋಗದ ಬಗ್ಗೆ ಮಾತಾಡಿ ನಾವು ಪ್ರಯೋಜನ ಇಲ್ಲ. ನೋಡಿ, ನಾನು ಹಳ್ಳೀಲಿ ಹುಟ್ಟಿದ್ದೀನಿ, ಈಗಲೂ ಹಳ್ಳೀಲೇ ಇದ್ದೀನಿ. ನಮ್ಮಲ್ಲೊಂದು ಮಾತಿದೆ, ಏನಂದರೆ ದುಡ್ಡು ಕೈಗೆ ಬಂದರೆ ದಾರಿ ಅದೇ ತೋರಿಸುತ್ತೆ ಅಂತ. ನಿಮ್ಮ ಕೈಯಲ್ಲಿ 100 ರೂಪಾಯಿ ಇದ್ದರೆ 100 ರೂಪಾಯಿಗೆ ಏನು ದಾರಿ ಅಂತ ಅದೇ ತೋರಿಸುತ್ತೆ. 1000 ರೂಪಾಯಿಗೆ ಇದ್ರೆ ನಿನ್ನ ಹತ್ರ ಎಷ್ಟು ಮೊತ್ತ ಇರುತ್ತೋ ಅದರ ದಾರಿ ಅದೇ ತೋರಿಸುತ್ತೆ ಅಂತ. ನೀವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಜ್ಞಾಪಿಸ್ಕೊಳ್ಳಿ, ಅಥವಾ ಮನೆಗೆ ಹೋಗ್ಬಿಟ್ಟು ಯೋಚನೆ ಮಾಡಿ. 2005ನೇ ಇಸವಿಯವರೆಗೆ ನಮ್ಮ ಬದುಕುಗಳು ಬೇರೆ ಥರನೇ ಇತ್ತು. ನಮ್ಮ ಭೂಮಿಯ ಬೆಲೆಗಳು ಬೇರೆ ಥರನೇ ಇತ್ತು. ನಾವು ಹಾಕುವ ಬಟ್ಟೆಗಳು ಬೇರೆ ಥರ ಇತ್ತು. ಎಲ್ಲವೂ ನಮ್ಮ ಇಡೀ ಆರ್ಥಿಕ ಬದುಕು, ಸ್ಪೆಷಲಿ ಸಾಮಾಜಿಕಕ್ಕಿಂತ ಬೇರೆ ಥರ ಇತ್ತು. 2005ರ ನಂತರ ನಾವು ಮಾತ್ರ ಅಲ್ಲ, ಇಡೀ ಜಗತ್ತು ಬದಲಾಯಿತು ಜಾಗತೀಕರಣದ ಪರಿಣಾಮವಾಗಿ. ಅದರ ಪರಿಣಾಮವಾಗಿ ಹಣ, ಈಗ ನಾನು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ನನ್ನ ಹತ್ರ ಇರೋ ಅಷ್ಟು ಹಣದಿಂದ ಮಾತ್ರ ಪ್ರಯತ್ನ. ನನಗೆ ಯಾರೋ ಕೊಡ್ತಾರೆ ಅಂದರೆ ನೀನು ಮಾಡು, 1000 ರೂಪಾಯಿ ನಾನು ಎಲ್ಲಿಂದನೋ ತಂದು ಹಾಕೋದಿದೆಯಲ್ಲ. ಜಗತ್ತಿನ ಹಣ ಜಗತ್ತಿನ ತುಂಬ ಹರಿದಾಡಲು ಶುರು ಮಾಡಿದ ಕೂಡಲೇ ನನ್ನ ಹತ್ರ ಎಷ್ಟು ದುಡ್ಡು ಇದೆಯಲ್ಲ, ನಾನು ಒಂದು ಚಾನಲ್ ಓಪನ್ ಮಾಡೋಣ, ನನ್ನ ಹತ್ರ ಎಷ್ಟು ದುಡ್ಡು. ಈ ಥರದ ಹಣದ ಹರಿವಿನಿಂದ ಆಗುವ ಕೇಡುಗಳು ಹೆಚ್ಚು ಅಲ್ವಾ? ಹಣ ಕಮ್ಮಿ ಇದ್ದಾಗ ನಾವೆಲ್ಲ ನೆಮ್ಮದಿಯಾಗಿದ್ವೋ ಇಲ್ವೋ? ಹಣ ಜಾಸ್ತಿ ಆಗಿದ್ದಾಗ ನೆಮ್ಮದಿಯಾಗಿದ್ದೀವ? ಇಲ್ಲ. ಇದು ಮಾಧ್ಯಮದ ಮೇಲೂ ಚಾನಲ್ ಮಾಡಬೇಕು ಅಂದರೆ ಎಷ್ಟು ಕೋಟಿ ಹಣ ಬೇಕು ಅಂತನ್ನೋ ಅಂದಾಜು ಸಾಮಾನ್ಯ ಜನರಿಗೆ ಇರೋದಿಲ್ಲ. ತುಂಬ ದೊಡ್ಡ ಆ ಹಣ ಎಲ್ಲಿಂದ ಬರ್ತಾ ಇದೆ? ಯಾವ ಚಾನಲ್ಲುಗಳ ಹಣದ ಮೂಲ ಯಾವುದು? ಯಾವ ರಾಜಕೀಯ ಪಕ್ಷ, ಯಾವ ಬಂಡವಾಳಶಾಹಿ, ಅವರ ಉದ್ದೇಶ ಏನು, ಅವ್ರ ಹತ್ರ ಹಣ ಹೆಂಗೆ ಬಂತು? ಇಲ್ಲಿಂದ ಶುರು ಆಗುತ್ತೆ ಕೇಡಿನ ಬೀಜ. ಕೇಡಿನ ಬೀಜ ವಚನಗಳಲ್ಲಿದೆಯಲ್ಲ, ಬೇವಿನ ಬಿತ್ತ ಹುಗಿದು ನಾವು ಮಾವಿನ ಫಲ ಕಾಣೋದಕ್ಕೆ ಸಾಧ್ಯನಾ? ಹಾಗಾಗಿದೆ ಇದು ಮಾಧ್ಯಮ. ಮತ್ತು ಮೀಡಿಯಾ ಅಂದರೆ ಅದಷ್ಟೇ ಅಲ್ಲ, ಟಿ ವಿ ಇದೆ. ನಾವು ಮೀಡಿಯಾ ಅಲ್ವಾ? ನಾವು ಮಧ್ಯದಲ್ಲಿಲ್ವಾ? ನಾನು ಮಧ್ಯದಲ್ಲಿದ್ದೀನಿ. ಯಾವ ಮಧ್ಯದಲ್ಲಿ? ನನಗಿಂತ ಕೆಳಗಿನ, ಆರ್ಥಿಕವಾಗಿ ಸಾಮಾಜಿಕವಾಗಿ ಕೆಳಗಿರುವ ಸಮಾಜ, ಮತ್ತು ಈಗ ನನಗೆ ಗೌರೀಶ್ ಪರಿಚಯ ಇದ್ದಾರೆ, ಸತೀಶ್, ನಮ್ಮ ಮಾಧ್ಯಮ ಗೆಳೆಯರೆಲ್ಲ ಪರಿಚಯ ಇದ್ದಾರೆ. ನಮ್ಮೂರಲ್ಲಿ ಯಾರೋ ಕೂಲಿ ಮಾಡೋರು ಪರಿಚಯ. ಇವರಿಬ್ಬರು ಮಧ್ಯದಲ್ಲಿ ನಾನಿಲ್ವಾ? ಹಾಗಿದ್ದರೆ ವ್ಯಕ್ತಿಯಾಗಿ, ಇಂಡಿವಿಜುವಲ್ ಆಗಿ ನಾನು ಮಾಧ್ಯಮ ಅಲ್ವಾ? ಪ್ರತಿಯೊಬ್ಬ ವ್ಯಕ್ತಿಯೂ ಮಾಧ್ಯಮ. ಅಲ್ಲಿ ದೊಡ್ಡ ಬಂಡವಾಳಶಾಹಿಯ ವ್ಯವಸ್ಥೆಯಲ್ಲಿ ನಾವು ಯಾವ ಬದಲಾವಣೆನೂ ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ ಅವರಿಗೆ ಒಂದು ಉದ್ದೇಶ ಇರುತ್ತೆ.
ನನಗಿಂಥ ಫಲ, ಬೇವಿನ ಫಲ ಬೇಕು ಅಂತಲೇ ಬೇವಿನ ಬಿತ್ತ ನೆಟ್ಟಿರೋ ಬೀಜದಿಂದ ನಾವು ಇದರಲ್ಲಿ ಯಾಕೆ ಮಾವು ಬಿಡ್ತಾ ಇಲ್ಲ, ಇದರಲ್ಲಿ ಯಾಕೆ ಮಾವು ಬಿಡ್ತಾ ಇಲ್ಲ ಅಂತ ಬಾಯಿ ಪಡ್ಕೊಂಡ್ರೆ ಏನು ಪ್ರಯೋಜನ ಅಲ್ವಾ? ಹಾಗೆ ಅದೊಂದು ದೊಡ್ಡ ವ್ಯವಸ್ಥೆ, ಅದರಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಮನೆಯ ಮುಂದೆ ಮಲ್ಲಿಗೆಯನ್ನು ನೆಟ್ಟು ಕಂಪನ್ನು ಅನುಭವಿಸುವ ಒಂದು ಅವಕಾಶ ನಮಗೆ ಇದೆಯಲ್ಲ, ನಾವು ಯಾಕೆ ಆ ಬೇವಿನ ಬಿತ್ತನ ದೂಷಿಸ್ಕೊಂಡಿರಬೇಕು? ನಮ್ಮ ಮನೆಗಳ ಮುಂದೆ ಮಲ್ಲಿಗೆ ಬಳ್ಳಿಯನ್ನು ನಾವೇ ಬೆಳಿಬಹುದು. ನಮಗೆ ನಾವೇ ಮಾಧ್ಯಮ ಆಗುವವರೆಗೆ, ಆ ಮಾಧ್ಯಮದ ಕೇಡಿನಿಂದ ನಾವು ವಿಮುಖರಾಗುವವರೆಗೆ ಈ ಸಮಸ್ಯೆಗೆ ಪರಿಹಾರ ಇಲ್ಲ. ಮತ್ತು ಒಂದು ವಚನ, ಅದು ಎಲ್ರಿಗೂ ಗೊತ್ತಿದ್ದ ವಚನ, ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರ. ಈ ವಚನ ಇದೆಯಲ್ಲ ನೋಡಿ, ನನಗೆ ಈ ಥರ ಎಲ್ಲ ವಚನಗಳು ಹೇಳುವಾಗ ಒಂದು ವಾರ ಅದ್ರ ಗುಂಗಲ್ಲಿರಬೇಕು ಅಂತ ಅನಿಸುತ್ತೆ. ಅಂಥ ವಚನಗಳು ಇವು. ಮಾತೆಂಬುದು ಯಾಕೆ ಅಂದರೆ ಒಂದೊಂದು ಪದನ ಒಡಿತಾ ಅರ್ಥ ವಿಸ್ತರಿಸ್ತಾ ಹೋಗೋದಕ್ಕೆ ಒಂದಿನ ಬೇಕು, ಒಂದು ಪದಕ್ಕೆ, ಒಂದು ವಚನಕ್ಕೆ ಒಂದು ವಾರ ಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ. ಎಷ್ಟು ಚೆನ್ನಾಗಿದೆ ಈ ಜ್ಯೋತಿರ್ಲಿಂಗ ಅನ್ನೋ ಪದ. ಮಾತು ಅನ್ನೋದು ಮಂತ್ರ, ಸುಮ್ಮನೆ ಹಿಂಗೆ ಒಗೆದು ಬಿಡೋದಲ್ಲ, ಒಂದೊಂದು ಪದವು ಮಂತ್ರ. ಮಾತು ಜ್ಯೋತಿರ್ಲಿಂಗ. ಸ್ವರ ಅನ್ನೋದು ಪರತತ್ವ. ಎಷ್ಟು ಚೆನ್ನಾಗಿದೆ ಅದು ಸ್ವರ. ನನ್ನ ಬಾಯಿಂದ ಹೊರಡ್ತಾ ಇರುವ ಈ ಧ್ವನಿ, ಈ ಆಲೋಚನೆ, ಇದೆಲ್ಲ ಪರತತ್ವ. ಇದು ಯಾರೋ ನನಗೆ ಕೊಟ್ಟಿರೋ ಅಂಥ ಒಂದು ಭಿಕ್ಷೆ, ಯಾವುದೋ ಒಂದು ಶಕ್ತಿ ನನಗೆ ಕೊಟ್ಟಿರೋದು. ಇದನ್ನು ಪರ ಅಂದರೆ ದೇವರು ಆ ಥರ ಅಲ್ಲ, ನನ್ನ ಪರಂಪರೆ, ಗುರು ಪರಂಪರೆ, ಪರತತ್ವ, ನನ್ನ ಹಿರಿಯರು, ಅವರ ಆಲೋಚನೆಗಳು. ಈ ಸ್ವರ ನನ್ನಿಂದ ಹೊರಡ್ತಾ ಇರೋ ಒಂದೊಂದು ಪದ ಪರತತ್ವ. ಮಾತು ಜ್ಯೋತಿರ್ಲಿಂಗ, ಸ್ವರ ಪರತತ್ವ. ತಾಳೋಷ್ಟ ಸಂಪುಟವೆಂಬುದು ನಾದ ಬಿಂದು ಕಳಾತೀತ. ನಮ್ಮ ತುಟಿಗಳು ಆಡಿಸ್ತಾ ನಾದ, ನಮ್ಮ ಮಾತು ನಾದ, ಸಂಗೀತ ನಮ್ಮ ಮಾತು. ಇದೆಲ್ಲ ಕೇಳಕ್ಕೆ ಚೆನ್ನಾಗೇ ಇದೆ. ಆದರೆ ಈ ವಚನದಲ್ಲಿ ನನಗೆ ಬಹಳ ಬಹಳ ಕಾಡಿದ ಒಂದು ಪದ ಅಂದರೆ, ಮಾತೆಂಬುದು ಜ್ಯೋತಿರ್ಲಿಂಗ ಚೆನ್ನಾಗಿದೆ, ಸ್ವರವೆಂಬುದು ಪರತತ್ವ ಚೆನ್ನಾಗಿದೆ, ತಾಳೋಷ್ಟ ಸಂಪುಟವೆಂಬುದು ನಾದ ಬಿಂದು ಕಳಾತೀತ. ಆಹಾ, ಬ್ಯೂಟಿಫುಲ್. ಗುಹೇಶ್ವರ ಶರಣರು ನುಡಿದು ಸೂತಕಿಗಳಲ್ಲ ಕೇಳಾಮರುಳೆ. ನುಡಿದು ಸೂತಕ ಅಂದರೆ ಏನು? ಸೂತಕ ಅಂದರೆ ಏನು? ಸತ್ರೆ, ಯಾರಾದರೂ ಸತ್ರೆ ಸೂತಕ ಆಗೋದು. ನುಡಿದ್ರೆ ಸೂತಕ ಯಾಕಾಗುತ್ತೆ ಅಲ್ವಾ? ಒಂದೇ ವಚನದಲ್ಲಿ ಮಾತು ಜ್ಯೋತಿರ್ಲಿಂಗ ಅಂತಾರೆ, ನೋಡಿದ್ರೆ ಸೂತಕ ಆಗುತ್ತೆ ಅಂತಾರೆ. ಹೇಗೆ ಇದು? ಎಷ್ಟು ಈ ವೈರುಧ್ಯ ನೋಡಿ. ಇದನ್ನು ಸರಿಯಾಗಿ ಸರಿಯಾಗಿ ಮಾತಾಡಿದರೆ, ಸರಿಯಾದ ಶುದ್ಧವಾದ ಆಲೋಚನೆ ಇದ್ದರೆ ಮಾತ್ರ ಅದು ಜ್ಯೋತಿರ್ಲಿಂಗ. ಆದರೆ ನಮ್ಮ ಶರಣರು ಹಾಗೆಲ್ಲ ಏನೇನೋ ಮಾತಾಡಲ್ಲ. ಯಾಕೆ ಅಂದರೆ ನಮ್ಮ ತಲೆಯಲ್ಲಿ ಆಲೋಚನೆ ಇರುವಷ್ಟು ಹೊತ್ತು ಅದು ಏನೇನೋ ಆಲೋಚನೆ ಇರುತ್ತೆ, ನಮಗೆ ಹೇಗೇಗೋ ಇರುತ್ತೆ. ಒಂದು ಸತಿ ಮಾತು ಆಡಿದ ಮೇಲೆ ಮುಗೀತು. ಅದು ಶಬ್ದ ಅನ್ನೋದಿದೆಯಲ್ಲ, ನಮ್ಮ ಆಲೋಚನೆಯ ಹೆಣ. ಅದು ಆಡಿದ ಮೇಲೆ ಮುಗೀತು. ನಾನು ಹಂಗೆಲ್ಲ ಯೋಚನೆ ಮಾಡಿದ್ದು, ನನ್ನ ಯೋಚನೆ ಬೇರೆ ಥರ ಇತ್ತು, ಹೇಳುವಾಗ ಹಿಂಗಾಗೋಯ್ತು, ಮುಗೀತು. ಆಡಿದ ಮೇಲೆ ಅದಕ್ಕೆ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ. ಸೂತಕ ಅಂದರೆ ಅವರು ಶಬ್ದವನ್ನು, ಆಲೋಚನೆಯನ್ನು ಶಬ್ದಕ್ಕಿಳಿಸಿ ಶಬ್ದದ ಹೆಣವನ್ನು ಸುಮ್ಮನೆ ಸೃಷ್ಟಿಸುವವರಲ್ಲ ಶರಣರು ಅಂತ. ಈ ಶರಣರ ಜವಾಬ್ದಾರಿ ಎಷ್ಟಿದೆ ನೋಡಿ ಮಾತಿನ ಬಗ್ಗೆ. ಎಷ್ಟು ಯೋಚನೆ, ಸರಿಯಾಗಿ ಮಾತಾಡಿ, ಜ್ಯೋತಿರ್ಲಿಂಗದ ಥರ ಮಾತಾಡಿ, ಸುಮ್ಮನೆ ಏನೇನೋ ಮಾತಾಡಿ ಶಬ್ದದ ಹೆಣಗಳನ್ನು ತೇಲಿಸ್ಬೇಡಿ ನೀವು. ನುಡಿದು ಸೂತಕಿಗಳಲ್ಲ. ಅವರೆಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ನೋಡಿ ವಚನಕಾರರು. ನಮ್ಮ ಶರಣರು, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ. ಅವ್ರು ಸುಮ್ಮನೆ ಶಬ್ದಗಳನ್ನು ಒಗೆದು ಹೆಣ ಮಾಡು. ಇವತ್ತು ಮಾಧ್ಯಮ ಏನು ಮಾಡ್ತಾ ಇದೆ? ದಿನವೂ ಮಾತಿನ ಹೆಣಗಳು, ದಿನವೂ ನುಡಿಯ ಸೂತಕಗಳು. ಇನ್ನೊಂದು, ಇವ್ರು ಕೇಳದೇ ಇದ್ದರೆ ಆ ಪ್ರಶ್ನೆನ ಅಂತ ನಾನು ಇದ್ರ ಜೊತೆನೇ ನನ್ನ ಮಾತು ವೈಂಡ್ ಅಪ್ ಮಾಡ್ತೀನಿ. ಇದು ನಾವು ಮಾತನ್ನು ಅತ್ಯಂತ ಎಚ್ಚರಿಕೆಯಿಂದ ಜ್ಯೋತಿರ್ಲಿಂಗದ ಥರ ಆಡಬೇಕು. ನುಡಿದು ಮಾತಿನ ಹೆಣವನ್ನು ಸೃಷ್ಟಿಸಬಾರದು. ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದಕ್ಕೆ. ಇನ್ನೊಂದು ನೋಡಿ, ಇಷ್ಟು ಜನರಲ್ಲಿ ನಾನು ಒಬ್ಬಳೇ ಹೆಣ್ಮಗಳು ಕೂತಿದ್ದೀನಿ ಇಲ್ಲಿ. ಹೆಣ್ಣು ಮಕ್ಕಳ ಪರವಾಗಿ ವಚನಗಳು ತೆಗೆದುಕೊಂಡ ನಿಲುವಿದೆಯಲ್ಲ, ಅದನ್ನು ಇವತ್ತಿನ ಸಮಾಜದಲ್ಲಿ ಏನಾದರೂ ಕಾಣ್ತಾ ಇದ್ದೀವ? ನಾವು ಕಾಣ್ತಾ ಇದ್ದೀವ? ನೀವು ಹೇಳಿ, ಯಾರಾದರೂ ಒಬ್ಬಳು ನನಗೆ ಎನ್ಲೈಟನ್ಮೆಂಟ್ ಆಗಿದೆ, ನಾನು ಆಧ್ಯಾತ್ಮದಲ್ಲಿ ಚನ್ನಮಲ್ಲಿಕಾರ್ಜುನನಿಗೆ ಒಲಿದು ಬಿಟ್ಟಿದ್ದೀನಿ, ನನಗೆ ಬಟ್ಟೆಯ ಹಂಗಿಲ್ಲ ಅಂತ ಇವತ್ತು ಶಿವಮೊಗ್ಗದ ರಸ್ತೆಯಲ್ಲಿ ಯಾರೋ ಒಬ್ಬಳು ನಾನು ಆಧ್ಯಾತ್ಮದ ಉತ್ತುಂಗದಲ್ಲಿದ್ದೀನಿ ಅಂದ್ಬಿಟ್ಟು ಬಟ್ಟೆ ಬಿಚ್ಚಿಬಿಟ್ಟು ಬಂದರೆ ಕಲ್ಲು ಹೊಡೆದು ಸಾಯಿಸ್ತಾರೆ ಇದೇ ಜನ.
ಅಲ್ವಾ? ಅವಾಗ ಒಪ್ಕೊಂಡ್ಬಿಟ್ಟಿದ್ರಲ್ಲ, ಬಾಮ್ಮ ಅಂತ ಸ್ವಾಗತ ಮಾಡಿದ್ರಲ್ಲ. ಅಂದರೆ ನಾವು ಇಷ್ಟು ವರ್ಷ ಹಿಂದಕ್ಕೆ ನಡೆದ್ವೋ ಮುಂದಕ್ಕೆ ನಡೆದ್ವೋ? ನಾಗರಿಕತೆ ಅಂದರೆ ಮುಂದಕ್ಕೆ ನಡೆಯೋದಲ್ವಾ? ಅಂದರೆ ಒಂದು ವಚನ ಇದೆ, ಅದನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಒಬ್ಬರ ಒಡವೆ ಎಂದು ಅರಿಯಬೇಕು. ತುಂಬ ಸಿಂಪಲ್ ಆಗಿದೆ ನೋಡಿ. ಗಂಡು ಮೋಹಿಸಿ ಹೆಣ್ಣ ಹಿಡಿದರೆ, ಗಂಡು ಇಷ್ಟಪಟ್ಟು ಒಂದು ಹೆಣ್ಣನ್ನು ಹಿಡಿದರೆ ಅಂದರೆ ಇಷ್ಟಪಟ್ಟು ಕರ್ಕೊಂಬಂದರೆ ಅದು ಒಬ್ಬರ ಒಡವೆ, ಅವನಿಗೆ ಸಂಬಂಧಪಟ್ಟವಳು ಅಂತ ತಿಳ್ಕೊಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವುದಂದರಿಯಬೇಕು. ಹೆಣ್ಣು ಇಷ್ಟಪಟ್ಬಿಟ್ಟು ಇವನಿಷ್ಟ, ಅದಕ್ಕೆ 100 ಪ್ರಶ್ನೆಗಳಿಗೆ, 1000 ಪ್ರಶ್ನೆಗಳಿಗೆ, ಮನೆಗೆ, ಸಮಾಜಕ್ಕೆ, ಎಲ್ಲರಿಗೂ ಉತ್ತರ ಕೊಡಬೇಕು. ಗಂಡು ಮೋಹಿಸಿ ಹೆಣ್ಣ ಹಿಡಿದರೆ ಅವನು ಒಡವೆ ಅಂತ ತಿಳ್ಕೊಬೇಕಂತೆ. ಹೆಣ್ಣು ಮೋಹಿಸಿ ಗಂಡ ಹಿಡಿದರೆ ಉತ್ತರ ಯಾವುದು ಅಂತ ಅರಿಯಬೇಕು. ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾತನು ಪರಿಪೂರ್ಣನೆಂಬೆ. ಇಡೀ ವಚನ ತತ್ವ ಹೇಳೋದು ಈ ಗಂಡು ಅಲ್ಲ ಹೆಣ್ಣು ಅಲ್ಲ. ನಿಮ್ಮ ಇಡೀ ಆಧ್ಯಾತ್ಮದ ಇಡೀ ಫಿಲಾಸಫಿಯ ಸಾರ ಇರುವುದು ಎಲ್ಲಿ ಅಂದರೆ ಗಂಡು ಹೆಣ್ಣು, ಶಿವ ಶಕ್ತಿ ಅಂತಲೂ ಒಂದು ಹೇಳ್ತಾರಲ್ಲ. ಬೀಜ ವೃಕ್ಷ, ಪ್ರಕೃತಿ ಪುರುಷ, ಇದು ಎರಡೇ ಇರೋದು. ನೀವು ಜಗತ್ತಲ್ಲಿ ಕುವೆಂಪು ರಂಗಮಂದಿರದಲ್ಲಿ ನೋಡಿ, ಇದರಿಂದ ಆಚೆ ನೋಡಿ, ಎಲ್ಲಿ ಬೇಕಾದರೂ ನೋಡಿ, ಇದು ಎರಡು ಬಿಟ್ಟರೆ ಏನೂ ಇಲ್ಲ. ವಚನಕಾರರು ಎಷ್ಟು ಎನ್ಲೈಟನ್ ಆಗಿದ್ರು ಅವರು ಅಂದರೆ ಅವ್ರು ಇದನ್ನೇ ಹೇಳ್ತಾರೆ. ಏನು? ಗಂಡು ಮೋಹಿಸಿ ಹೆಣ್ಣು ಹಿಡಿದ್ರೆ ಎಷ್ಟು ಬೆಲೆ ಕೊಡಬೇಕು ನೀವು, ಹೆಣ್ಣು ಮೋಹಿಸಿ ಗಂಡ ಹಿಡಿದರೂ ಅಷ್ಟೇ ಬೆಲೆ ಕೊಡಬೇಕು. ಅವನು ಹಿಡಿದ್ರೆ ಒಡವೆ, ಇವಳು ಹಿಡಿದ್ರೆ ಪ್ರಶ್ನೆ ಅಲ್ಲ ಅಂತ. ಇದು ವಚನಕಾರರು 12ನೇ ಶತಮಾನದಲ್ಲಿ ಹೇಳಿದ್ದು. ಇವತ್ತಿಗೇನಾದರೂ ಬದಲಾಗಿದ್ದೀವಾ? ಯಾರೋ ನಮ್ಮನೆ ಹೆಣ್ಮಗಳು ಏನೋ ಆಯಿತು ಪಾಪ, ಎಲ್ಲರೂ ಹಂಗಿರಲ್ಲ ಅಲ್ವಾ? ಎಲ್ಲರೂ ಪಾಪ ಅಪ್ಪ ಅಮ್ಮ ಹೇಳಿದವ್ರನ್ನೇ ಮದುವೆ ಆಗ್ತಾರೆ, ಅಥವಾ ಮನೇಲಿ ಹೇಳ್ಬಿಟ್ಟು ಮದುವೆ ಆಗ್ತಾರೆ. ಯಾರೋ ಕೆಲವರು ಏನೋ ಆಗಿ ಅವರ ಯಾವ್ಯಾವ ಋಣಾನು ಬಂದವೋ ಕರ್ಮಾನು ಬಂದವೋ ಯಾವುದೋ ಹುಡುಗನ ಮದುವೆ ಆಗಿ ಹೋಗ್ಬಿಟ್ರೆ ಪ್ರೆಗ್ನೆಂಟ್ ಇರೋ ಹೆಣ್ಮಗಳನ್ನು ಕೊಂದು ಚುಚ್ಚಿ ಸಾಯಿಸ್ಬಿಡ್ತೀರಾ? ಇದನ್ನ ಹೇಳಿದ್ದು ವಚನಕಾರರು. ಹೇಳಬೇಕಲ್ವ ನಮ್ಮ ಸಮಾಜ, ಇವ ನಮ್ಮವ ವಚನಗಳು ಹಾಗೆ ಹೇಳಿದವು, ಹೀಗೆ ಹೇಳಿದವು ಅಂತ ಭಾಷಣ ಮಾಡ್ತೀವಿ, ಸಮ್ಮೇಳನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಚುಚ್ಚಿ ನಮ್ಮ ಮನೆ ಹೆಣ್ಮಗಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪಾಪ ಇವತ್ತಿನ ಮಾಧ್ಯಮ ಇದು ಒಂದೊಂದು ಮಾಧ್ಯಮವೇ. ಇಲ್ಲಿ ಯಾರೋ ಮೆಸೇಜ್ ಹಾಕ್ತಾರೆ, ಏನೋ ಮರಳಾಗ್ತಾರೆ ಹೆಣ್ಮಕ್ಳು. ಬಸ್ರಿ ಹೆಣ್ಮಗಳನ್ನು ಕೊಂದು ಬಿಡೋದಾ? ಹೆಣ್ಣು ಮೋಹಿಸಿ ಗಂಡು ಹಿಡಿದರೆ ಪ್ರಶ್ನೆ ಕೇಳಿದ್ರೆ ಪರವಾಗಿಲ್ಲ ರೀ, ಕೊಲೆನೇ ಮಾಡಿಬಿಟ್ರೆ ಹೆಂಗೆ? ಇದರ ಬಗ್ಗೆ ನಮ್ಮ ಸಮಾಜ ಇದು ತಪ್ಪು ಅಂತ, ಸಮಾಜದ ಮುಖಂಡರಾಗಲಿ ಸ್ವಾಮೀಜಿಗಳಾಗಲಿ ಕೊಲ್ಲಬಾರದು, ಇದು ತಪ್ಪು. ನೀವು ನಮ್ಮ ಸಂಸ್ಕೃತಿ ನಮ್ಮ ಇದು ಎಷ್ಟು ಚೆನ್ನಾಗಿದೆ, ನಾನು ಇದನ್ನು ಬಿಟ್ಟು ಹೋಗಲಾರೆ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಬೆಳೆಸಿ. ಅದನ್ನು ಬಿಟ್ಟು ಅವಳು ಹೋದ್ಲು ಅಂತ ಕೊಂದೇ ಬಿಟ್ಟರೆ ಇದು ಯಾವ ಸೀಮೆ ನ್ಯಾಯ? ಯಾರು ನಿಮಗೆ ಕೊಲ್ಲುವ ಹಕ್ಕನ್ನು? ಇದೇನಾ ವಚನಕಾರರು ಹೇಳಿದ್ದು? ಇದು ನನಗೆ ಬಹಳ ಅಂದರೆ ಇದ್ರ ಬಗ್ಗೆ ಈ ಥರ ಕೊಲೆಗಳನ್ನು ಮಾಡೋದು ತಪ್ಪು ಅಂತ ಹೇಳದಿರುವ ಸಮಾಜ ನನ್ನದು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಖಂಡಿತ ನಾಚಿಕೆ ಪಡ್ತೀನಿ. ಹೆಣ್ಣು ಮೋಹಿಸಿ ಗಂಡ ಹಿಡಿದರೂ ತಪ್ಪಲ್ಲ, ಗಂಡು ಮೋಹಿಸಿ ಹೆಣ್ಣ ಹಿಡಿದರೂ ತಪ್ಪಲ್ಲ. ಆದರೆ ಅದಕ್ಕೊಂದು ಖಂಡಿತ ಒಂದು ವಿವೇಚನೆ ಇರಬೇಕು. ಸುಮ್ಮನೆ ಏನೇನೋ ಪಾಪ ಅಷ್ಟು ವರ್ಷ ಸಾಕಿ ಸಲಹಿದ ತಂದೆ ತಾಯಿಗಳನ್ನು ನೋಯಿಸಿ ಹೋಗಿ ಅಂತ ಹೇಳೋದಲ್ಲ. ಅವ್ರಿಗೂ ವಿವೇಚನೆ ಬೇಕು, ಇವರಿಗೂ ಒಂದು ವಿವೇಚನೆ ಬೇಕು. ಆ ವಿವೇಚನೆ ವ್ಯಕ್ತಿಗಳಾಗಿ ನಮಗೂ ಇರಬೇಕು, ಸಾಮುದಾಯಿಕವಾಗೂ ಇರಬೇಕು, ಮಾಧ್ಯಮಕ್ಕೂ ಇರಬೇಕು, ನಮ್ಮೆಲ್ರಿಗೂ ಇರಬೇಕು. ಆ ವಿವೇಚನೆನ ನಾವು ಕಳ್ಕೊಂಡ್ರೆ ಮಾತಿನ ಹೆಣವೂ ಸೃಷ್ಟಿಯಾಗುತ್ತೆ, ಈ ಮನುಷ್ಯರ ಹೆಣವೂ ಸೃಷ್ಟಿಯಾಗುತ್ತೆ. ಅದು ಇಲ್ಲೂ ಆಗ್ತಾ ಇದೆ, ಎಲ್ಲೆಲ್ಲೂ ಆಗ್ತಾ ಇದೆ. ಹೆಣಗಳನ್ನು ಸೃಷ್ಟಿಸದೆ ನಾವೆಲ್ಲ ಜ್ಯೋತಿರ್ಲಿಂಗದ ಹಾಗೆ ಮಾತಾಡೋಣ, ಜ್ಯೋತಿರ್ಲಿಂಗದ ಹಾಗೆ ಬದುಕೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ನಮ್ಮ ತುಂಬ ಸಮಸ್ಯೆ ಏನಂದರೆ ಮಾತುಗಳನ್ನು ಆಡಬೇಕಾದ ಸಂದರ್ಭದಲ್ಲೇ ಆಡಬೇಕಾದಂಥ ಮಾತುಗಳನ್ನು ಆಡೋದಿಲ್ಲ. ನಾವು ಆಡಿದ ಮಾತನ್ನು ಆ ಸಂದರ್ಭಕ್ಕೆ ತಕ್ಕನಾಗೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಳ್ಳೋದು ಮತ್ತು ಮಾತಾಡೋದು ಅವೆರಡರಿಂದನೇ ಇಡೀ ಜಗತ್ತಿನ ನಮ್ಮ ವೈಯಕ್ತಿಕ ಬದುಕಿನ ಸಮಸ್ಯೆಗಳಿಂದ ಹಿಡಿದು ಜಾಗತಿಕ ಸಮಸ್ಯೆಗೂ ಕೂಡ ಅದೇ ಕಾರಣ. ಇವತ್ತು ಯುದ್ಧಗಳಾಗೋದಕ್ಕೂ ಕೂಡ ಮಾತುಕತೆಯಲ್ಲಾಗಂಥ ಇದೊಂದು ಅರ್ಥಗಳು, ಆಡಿದ ಮಾತು ಸಂದರ್ಭ ವ್ಯತ್ಯಾಸಗಳನ್ನೇ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಇರತಕ್ಕಂಥ ಒಂದು ಇದು ಅದ್ಭುತವಾಗಿ ಮಾತಾಡಿದ್ರಿ. ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ ಅಂತಂತ ಹೇಳ್ತಾರೆ ಬಸವಣ್ಣವರು. ಕೊಂದು ಉಳಿಸ್ಕೊಳ್ಬೇಕಾದಂಥ ಧರ್ಮ ಯಾವುದಾದ್ರೂ ಇದೆಯಾ ಅಂತಂತ ಹೇಳ್ತಾರೆ. ಬರೀ ಅದ್ಭುತವಾದ ಮಾತುಗಳು ಹೇಳಿದ್ರು. ಕುಸುಮ, ಥ್ಯಾಂಕ್ ಯು. ಸತೀಶ್, ವಚನಗಳು ಮಾಧ್ಯಮಗಳ ಮೂಲಕ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗಿದ್ದಾವೆ.
ಇದ್ರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾವ ಬಹುಶಃ ಕಳೆದ ಒಂದು ಶತಮಾನದಲ್ಲೇ ಅವು ತಲುಪಿರೋದಕ್ಕಿಂತ ಬಹುಶಃ ಹೆಚ್ಚು ಇಂದಿನ ಕಾಲದಲ್ಲಿ ಬಹುಶಃ ತುಂಬ ವಚನಗಳು ಸಮುದಾಯಕ್ಕೆ ತಲುಪೋದ್ರಲ್ಲಿ ತುಂಬ ತಡ ಆಗಿದೆ ಅನ್ನೋದು ಸತ್ಯ. ಅದು ಬೇರೆ ಬೇರೆ ಭಾಷೆಗಳಿಗೆ ಇತ್ತೀಚೆಗೆ ಅನುವಾದಗಳಾಗಿ ಮತ್ತು ಬಸವಣ್ಣ ಎಲ್ಲ ಕಡೆಗೂ ಈಗ ಮನ್ನಣೆ ಪಡೀತಿದೆ. ಗ್ಲೋಬಲ್ ಲೆವೆಲಲ್ಲಿ ಮನ್ನಣೆ ಪಡೀತಿರೋದು ನಮ್ಮೆಲ್ಲರಿಗೂ ಖುಷಿಯ ವಿಚಾರ. ಇದಕ್ಕೆ ಮುಖ್ಯವಾಗಿ ತತ್ವ ಅಂದರೆ ಬಸವಣ್ಣ ಹೇಳಿದ ತತ್ವ ಹೆಚ್ಚು ರೀಚ್ ಆಗಬೇಕು ಬಸವಣ್ಣ ವಚನಗಳ ಮೂಲಕ ಅಂತ ನನಗೆ ಅನಿಸೋದು. ಈಗ ನಾನು ಆಗಲೇ ಒಂದು ಮಾತಾಡ್ತಾ ಒಂದು 8 hours ಇರುತ್ತೆ. ಅಂಬೇಡ್ಕರ್ ಕೂಡ ಈ ಮಾತನ್ನು ಒಂದು ಕಡೆ ಹೇಳ್ತಾರೆ ಅವರ ಬರಹಗಳಲ್ಲಿ. 8 hours ಯಾಕೆ ಅನ್ನೋದು ಅಂದರೆ, ನಾವು ನಮ್ಮ ದಿನವನ್ನು 3 ಭಾಗವಾಗಿ ಮಾಡಿದಾಗ 8 hours ನಮ್ಮ ವರ್ಕು, 8 hours ವೈಯಕ್ತಿಕವಾಗಿ ನಾವು ನಿದ್ದೆ ಅಥವಾ ನಿತ್ಯ ಕರ್ಮಗಳಿಗೆ, ಇನ್ನು 8 hours ಲೀಜರ್ ಪೀರಿಯಡ್ ಅನ್ನೋದು ಎಲ್ಲರಿಗೂ ಬೇಕು ಅಂತ. ಆ ಲೀಜರ್ ಪೀರಿಯಡ್ ಅನ್ನೋದು ಏನಂದರೆ ವ್ಯಕ್ತಿಗತವಾಗಿ ವಿಕಾಸ ಹೊಂದಲಿಕ್ಕೆ ಬೇಕಾದ ಸಮಯ ಅದು. ಯಾಕೆ ಓವರ್ ಟೈಮ್ ಬೇಡ, ನೈಟ್ ಶಿಫ್ಟ್ ಅಥವಾ ಅಂದರೆ ಮೋರ್ ದೆನ್ 8 hours ಲೇಬರ್ ಏನು ಅವ್ರು ದುಡಿಸ್ಕೋಬಾರ್ದು ಅನ್ನೋದ್ರೆ ಆ ವ್ಯಕ್ತಿಗೆ ಲೀಜರ್ ಅನ್ನೋದಿರಲ್ಲ. ನಾವೆಲ್ಲರೂ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತೀವಿ ಜಾಸ್ತಿ, ಆದರೆ ನಾವು ಆಗಬೇಕಾಗಿರೋದು ವಿಕಾಸ. ಅಭಿವೃದ್ಧಿಗೂ ವಿಕಾಸಕ್ಕೂ ಒಂದು ಸ್ಥೂಲವಾದ ಒಂದು ವ್ಯತ್ಯಾಸ ಇದೆ. ನಾವು ವಿಕಾಸಗೊಂಡಿರೋದು, ನಾವು ಮಂಗನಿಂದ ಮಾನವ ಅಭಿವೃದ್ಧಿ ಹೊಂದಿಲ್ಲ, ವಿಕಾಸ ಹೊಂದಿದ್ದೀವಿ. ಹಾಗಾಗಿ ನನಗೆ ಬಸವಣ್ಣ ಕಾಯಕ ತತ್ವ ಹೇಳಿದ್ರು, ದಾಸೋಹ ಹೇಳಿದ್ರು, ಆಮೇಲೆ ಹೀಗೆ ಆ ತತ್ವಗಳ ಹಿನ್ನೆಲೆ ಇದಿತ್ತು. ಅಲ್ಲಿ ಜನ ಅಂದರೆ ವಚನ ಚಳುವಳಿಯಲ್ಲಿ ಭಾಗವಹಿಸಿ ಅರ್ಥ ಮಾಡ್ಕೊಳ್ಳೋದ್ರಲ್ಲೋ, ಈಗ ಕುಸುಮ ಅವರು ಒಂದು ಮುಖ್ಯವಾದ ವಿಚಾರನ ಹೇಳಿದ್ರು, ಒಂದು ಮರ್ಯಾದಾ ಹತ್ಯೆ ವಿಚಾರವಾಗಿ. ಈಗ ನಿನ್ನೆ ನಮ್ಮ ಬಹುಶಃ ಕರ್ನಾಟಕದ ಅಸೆಂಬ್ಲಿಯಲ್ಲಿ ಒಂದು ಬಿಲ್ ಕೂಡ ಪಾಸಾಗಿದೆ, ಇವ ನಮ್ಮವ ಅಂತ. ನೋಡಿ, ಬಸವಣ್ಣ ಅಥವಾ ವಚನ ಚಳುವಳಿಯ ಇನ್ಫ್ಲುಯೆನ್ಸ್ ಯಾಕೆ ಇವತ್ತಿಗೂ ನಮ್ಮೆಲ್ಲ ಅಷ್ಟು ಹಿಡಿದಾಗಿ ಇಟ್ಟಿದೆ ಅಂದರೆ, ಅವರು ತೆಗೆದುಕೊಂಡ ನಿಲುವುಗಳು, ಆ ಹೊತ್ತಿಗೆ ಅವರು ಆ ಚಳುವಳಿನ ನೇತೃತ್ವ ವಹಿಸಿದ್ದು, ಇವತ್ತಿಗೂ ನಮಗೆ ಅವರು ಒಂದು ಊರುಗೋಲಾಗಿ ನಮ್ಮ ಇವತ್ತಿನ ಸಮಸ್ಯೆಗಳಿಗೆ ಒಂದು ರೆಫರೆನ್ಸ್ ಆಗಿ ನಾವು ಯಾವ್ದು ಪರಿಹಾರಕ್ಕೋಸ್ಕರ ನೋಡ್ಬೋದು ಅನ್ನೋ ಥರ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ನನಗೆ ಕಳಿಸೋದು ವಚನಗಳನ್ನು ಹೆಚ್ಚು ಪ್ರಚಾರ ಮಾಡಬೇಕು. ನೀವು ಹೇಳಿದ್ದು ನನಗೆ ಅದು ಜಾಗತಿಕವಾಗಿ ಎಷ್ಟು ಪ್ರಚಾರ ಆದ್ರೂ ಒಳ್ಳೆಯದು. ಯಾಕಂದರೆ ಇವತ್ತು ನಾವೆಲ್ಲ ಒಂದು ಕ್ಷೋಭೆಯ ವಾತಾವರಣದಲ್ಲಿದ್ದೀವಿ. ಇವತ್ತು ನಾವು ಸುಮ್ಮನೆ ಎಲ್ಲೇನೋ ಮಾತಾಡ್ತಾ ಇದ್ದೀವಿ ಅಂದರೆ ಮನಸ್ಸಿನೊಳಗೆ ಒಂದು ತುಮುಲ ಇದೆ, ಆತಂಕ ಇದೆ, ನಾಳೆ ಏನಾಗ್ತದೆ, ನಾಡದ್ದು ಏನಾಗ್ತದೆ. ಯಾವಾಗಲೂ ಮನುಷ್ಯ ಇದೇ ಆತಂಕದಲ್ಲಿ ಇದ್ದರೆ ಅದು ಅವನ ಆರೋಗ್ಯದ ಮೇಲೆ ಮಾನಸಿಕವಾಗಿ ತುಂಬ ಪರಿಣಾಮಗಳನ್ನ ಬೀರ್ತದೆ. ಒಂದು ಶಾಂತಿ ಅನ್ನೋದು ಕೇವಲ ಅದು ನೋಡುವಂಥದ್ದಲ್ಲ, ಅದು ಅನುಭವಿಸುವಂಥದ್ದು. ಶಾಂತಿ ಅನ್ನೋದು ನಿಜವಾದ ಅರ್ಥದಲ್ಲಿ ಶಾಂತಿ ನೆಲೆಸ್ಬೇಕಂದ್ರೆ ಯಾವುದೇ ಥರದ ತರತಮಗಳಿರದೆ, ಭೇದ ಭಾವಗಳಿಲ್ಲದೆ, ಆಕ್ರಮಣಗಳಿಲ್ಲದೆ, ಶೋಷಣೆ ಇಲ್ಲದೆ ಅಥವಾ ದೂಷಣೆ ಇಲ್ಲದೆ ಬದುಕುವಂಥ ಸಮಾಜ ಎಲ್ರಿಗೂ ಆಗಬೇಕು ಅಂದರೆ ನೀವು ಹೇಳ್ದಂಗೆ ಈ ವಚನಗಳ ಸಾರ ತತ್ವ ಎಲ್ಲ ಕಡೆ ಪ್ರಸಾರ ಆಗಬೇಕು. ಓಕೆ, ಥ್ಯಾಂಕ್ ಯು. ಅರಿವು ಎನ್ನುತ್ತಿಪ್ಪಿರಿ, ಅರಿವು ಸಾಮಾನ್ಯವೇ, ಇಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಬಾರದು ಅಂತ. ನಾವು ಹಿಂದೆ ವಚನಕಾರರು ಏನು ಹೇಳಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಮ ಮುಂದಿನ ಹೆಜ್ಜೆಗಳು, ಮುಂದಿನ ದಾರಿ ಸುಗಮ ಆಗುತ್ತೆ. ಸತೀಶ್ ಒಂದು ವಿಶೇಷವಾದಂಥ ಒಂದು ಮರ್ಯಾದಾ ಹತ್ಯೆಯನ್ನು ವಿರೋಧಿಸಿ ಕರ್ನಾಟಕ ಸರ್ಕಾರ ಒಂದು ಮಸೂದೆಯನ್ನು ಪಾಸ್ ಮಾಡ್ತು. ಅದಕ್ಕೆ ಯುವ ನಾರವ ಅಂತ ಆ ಮಸೂದೆಯ ಹೆಸರನ್ನ ಇಟ್ಟಾರೆ. ಇವತ್ತಿಗೂ ಕೂಡ ವಚನಕಾರ ಪ್ರಸ್ತುತ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಈಗ ನಾವು ಮುಕ್ತ ಸೆಷನ್ನಿಗೆ ಆಮೇಲೆ TV ಚಾನಲ್ಗಳ ಕೆಲಸ ಮಾಡಿರೋರು ನಾವು 4 ಜನ ಇದ್ದೀವಿ. ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಮುಕ್ತವಾಗಿ ಕೇಳ್ಬೋದು. ಸಾಧ್ಯವಾದಷ್ಟು ನಾವು ಸಮರ್ಪಕವಾದ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಉತ್ತರ ಕೊಡೋಕ್ಕಾಗಲಿಲ್ಲ ಅಂದರೆ ಗುರುಗಳಿದ್ದಾರೆ, ಅವ್ರ ಪಾದಕ್ಕೆ ಹಾಕ್ತೀವಿ. ಮಾಧ್ಯಮದ ಬಗ್ಗೆ ಬಹಳ ಗೌರವವಿದೆ. ಯಾಕೆಂದರೆ ಪ್ರಪಂಚದ ವಸ್ತುನಿಷ್ಠೆಯನ್ನು ಸಮರ್ಪಕವಾಗಿ ಪ್ರಸಾರ ಮಾಡುವಂಥ ಮಾಧ್ಯಮ. ಇಲ್ಲಿ ಒಂದು ಪ್ರಶ್ನೆ ಇದೆ, ಮಾಧ್ಯಮದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೋಬೇಕು ಅಂತ ಹೇಳಿದ್ರಲ್ಲ, ಆ ಮಾಧ್ಯಮದಲ್ಲಿ ನೀವು ತುಂಬಾರದು ಅಂತ ನಮ್ಮ ಮನವಿ. ಎಲ್ಲವನ್ನೂ ಈಗ ಮಾಧ್ಯಮದಲ್ಲಿ TV ಮಾಧ್ಯಮದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ, ವಚನಗಳು ಒಳ್ಳೊಳ್ಳೆ ಮೌಲ್ಯಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳೋದು ಸತ್ಯ. ಆದರೆ ಆ ಮಾಧ್ಯಮಗಳಲ್ಲಿ ಬೇರೆ ಕೆಟ್ಟ ವಿಷಯಗಳನ್ನು ಯಾಕೆ ತುಂಬಬೇಕು ಅನ್ನೋದು ನಮ್ಮ ಪ್ರಶ್ನೆ ಆಗ್ತದೆ. ಸರ್, ನೀವು ನನ್ನ ಮಾತು ಗಮನಿಸಿರ್ತೀರ, ಇಲ್ಲೆಲ್ಲರೂ ಗಮನಿಸಿರ್ತೀರಿ. ಮುಂಚೆ 1-2 ಚಾನಲ್ಗಳಿತ್ತು,
ಆಗ ಬರ್ತಾ ಇದ್ದ ಧಾರಾವಾಹಿಗಳಲ್ಲಿ ಇಷ್ಟುದಪ್ಪ ಜುಮ್ಕಿ, ಫಳಫಳ ಸೀರೆ, ಗಾಢವಾದ ಬಣ್ಣ, ಮೇಕಪ್ಪು, ಮತ್ತು ಕಣ್ಣು ಹೀಗೆ ಬಿಡೋದು, ಆ ಥರದ್ದೇನಾದರೂ ನೋಡ್ತಾ ಇದ್ರಾ? ಇಲ್ಲ. ಹೆಣ್ಮಕ್ಳು ಸಹಜವಾಗಿ ಇರ್ತಾಯಿದ್ರು, ಕಥೆಗಳು ಸಹಜವಾಗಿ ಇರ್ತಾಯಿತ್ತು. ನೋಡಿ, ಇಲ್ಲಿ ಮತ್ತೆ ಬೀಜ ವೃಕ್ಷ ಬರುತ್ತೆ. ಯಾಕೆ ಹಾಗಿರ್ತಾ ಇತ್ತು ಅಂದರೆ, ಆಗ ಯಾರೋ ನಮ್ಮ ಪಕ್ಕದ ರಾಜ್ಯದವರು, ರಾಮೋಜಿರಾವ್ ಅವರು ನಮ್ಮ ಗೌರೀಶ್ ಅವರು ಅದೇ ಚಾನಲಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಬಂಡವಾಳ ಹಾಕ್ತಾಯಿದ್ರು. ಇಲ್ಲಿ ನಮ್ಮ ಕನ್ನಡದಲ್ಲಿ ಸಾಹಿತ್ಯ, ನಾಟಕ ಇದರ ಹಿನ್ನೆಲೆಯಿಂದ ಬಂದ ಕಾಸರವಳ್ಳಿಯವರು, ನಾಗಾಭರಣ ಅವರು, ಸೀತಾರಾಮ್ ಅವರು ಅಂಥವರೆಲ್ಲ ಧಾರಾವಾಹಿಗಳನ್ನು ಮಾಡ್ತಾಯಿದ್ರು. ಒಂದು ಹಂತದವರೆಗೆ ಇದಾಯಿತು. 2 ಚಾನಲ್ ಇತ್ತು, ನಮ್ಮವರೇ ಮಾಡ್ತಾಯಿದ್ರು, ನಮ್ಮ ಕಥೆಗಳನ್ನೇ ಮಾಡ್ತಾಯಿದ್ರು. ಅದು ಹೆಚ್ಚು ಕಡಿಮೆ ಒಂದು ಕಾದಂಬರಿ ಓದ್ದಂಗೆ ಅನ್ಸೋದು, ಒಂದು ಸೀರಿಯಲ್ ನೋಡ್ತಾ ಇದ್ರೆ ಯಾವುದೋ ಕಾದಂಬರಿ ಪಾತ್ರ ನೋಡ್ದಂಗೆ ಅನ್ಸೋದು. ಆಮೇಲೆ ಏನಾಯಿತು? ಆಮೇಲೆ ಬಂಡವಾಳ, ಸಾವಿರಾರು ಕೋಟಿಗಳ ಬಂಡವಾಳ ಎಲ್ಲಿಂದನೋ ಬಂತು. ಅವರು ಏನು ಮಾಡಿದ್ರು? ಅವರು ಕತೆಗಳನ್ನ ಎಲ್ಲಿಂದನೋ ತಂದರು. ಈಗ ನೋಡ್ತಾ ಇದ್ದೀರಲ್ಲ, ಅದು ಯಾವುದಾದ್ರು ನಮ್ಮ ನೆಲದ ಕತೆಗಳು ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ. ಯಾಕೆ ಅಂದರೆ ಅವನು ಯಾರು ಬಂಡವಾಳ ಹಾಕ್ತಾರೋ ಅವರು ನೋಡಿ, ಒಬ್ಬರದ್ದು ಸಂಸ್ಥೆನಲ್ಲಿ ಅವ್ರದ್ದು ಎಲ್ಲ ರಾಜ್ಯದಲ್ಲೂ ಚಾನಲ್ ಇರುತ್ತೆ ಅಂದ್ಕೊಳ್ಳಿ. ಒಂದು ಯಾವುದೋ ಬಂಗಾಳಿ ಇದರಲ್ಲಿ ಅವರು ಒಂದು ಸೀರಿಯಲ್ಲು ಸಕ್ಸಸ್ ಆಗಿರುತ್ತೆ, ಜಾಸ್ತಿ ರೇಟಿಂಗ್ ಬಂದಿರುತ್ತೆ. ಅವ್ರಿಗೆ ಶ್ರಮ ಕಡಿಮೆ. ಏನು ಮಾಡ್ತಾರೆ? ಕತೆ ರೆಡಿ ಇದೆಯಲ್ವಾ, ಗೆದ್ದಿದೆಯಲ್ವಾ, ತಗೊಳ್ಳಿ ಮಾಡಿ ಅದನ್ನು ಕನ್ನಡದಲ್ಲಿ ಅಂತ ಹೇಳ್ತಾರೆ. ಸೊ ಇದು ಬಂಡವಾಳಿಗರು ಕಲೆ ಅನ್ನೋದು ಕಲೆಯಾಗೇ ಇದ್ದಾಗ ನಿಮಗೆ ಸಮಸ್ಯೆ ಇರಲಿಲ್ಲ. ಕಲೆ ಅನ್ನೋದು ವ್ಯಾಪಾರಕ್ಕೆ ನಿಂತಾಗ ವ್ಯಾಪಾರಿ ಏನು ನೋಡ್ತಾನೆ ಸರ್? ವ್ಯಾಪಾರಿಗೆ ಆದರ್ಶ ಇರುತ್ತಾ? ವ್ಯಾಪಾರಿಗೆ ಲಾಭ ಮಾತ್ರ ಮುಖ್ಯ ಆಗಿರುತ್ತೆ. ಈ ನ್ಯೂಸ್ ಚಾನಲ್ಗಳು ಆ ಕಥೆನೂ ಅಷ್ಟೇ, ಇದ್ರೂ ಅಷ್ಟೇ. ಹಾಗಾಗಿ ಇದು ನೀವು ಒಂದು ವ್ಯಾಪಾರ ಅಂತ ತಿಳ್ಕೊಂಬಿಡಿ. ಯಾರೋ ಬಂಡವಾಳ ಹಾಕಿ ಮಾಧ್ಯಮವನ್ನು ನಾವು ವ್ಯಾಪಾರ ಅಂತ ತಿಳ್ಕೊಂಡ್ರೆ ತಪ್ಪು. ಸಮಸ್ಯೆ ಆದರೂ ಜನಸಾಮಾನ್ಯರು ಮೊದಲು ಮೀಡಿಯಾದವ್ರನ್ನ ಕರಿತೀವಿ ಅಂತಾರೆ, ಆಗ ಸ್ವಲ್ಪ ಭಯನೂ ಇದೆ. ಮತ್ತು ಇವತ್ತು ಮಾಧ್ಯಮ ತನ್ನ ಸ್ವರೂಪವನ್ನು ಬೇರೆ ಮಾಡ್ಕೊಂಬಿಟ್ಟಿದೆ ಸರ್, ಅದನ್ನೊಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಮೇನ್ ಸ್ಟ್ರೀಮ್ ಮಾಧ್ಯಮ ಎಷ್ಟು ಬಲವಾಗಿದೆಯೋ ಸೋಷಿಯಲ್ ಮೀಡಿಯಾ ಅಷ್ಟೇ ಬಲವಾಗಿದೆ. ಎಷ್ಟು ಅಂದರೆ ನೀವು ಹಾಕೋ ಒಂದೊಂದು ಅಭಿಪ್ರಾಯನೂ ಅಲ್ಲಿ ಸುದ್ದಿ ಆಗುತ್ತೆ, ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಎಷ್ಟೊಂದು ಡಿಸಿಷನ್ಗಳಾಗುತ್ತೆ ವಿಧಾನಸೌಧದಲ್ಲಿ. ಎಲ್ಲಿಂದ? ಮೇನ್ ಸ್ಟ್ರೀಮ್ ಮೀಡಿಯಾಯಿಂದಲ್ಲ, ಸೋಷಿಯಲ್ ಮೀಡಿಯಾ, ಜನಾಭಿಪ್ರಾಯ. ಮನುಷ್ಯ ಅಷ್ಟು ಪ್ರಬುದ್ಧವಾಗಿದ್ದಾನ ಈಗ ಮಾಧ್ಯಮಗಳಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೋಡೋ ಅಂತ ಇಲ್ಲ. ಅದರಿಂದ ಮಾಧ್ಯಮಗಳು ಆದಷ್ಟು ಒಳ್ಳೆಯ ವಿಷಯಗಳನ್ನ ಮೊಟ್ಟೆನ ಅಂತ ಅಷ್ಟೇ ಇದು. ಏನು ಅಂದರೆ ನೀವು ನೋಡ್ತೀರಿ, ನೀವು ತಗೋತಿದ್ದೀರಿ ನಮ್ಮ ಅಂಗಡಿಲಿ ಈ ಸಾಮಾನು, ಅದಕ್ಕೆ ನಾನು ತಂದಿಡ್ತಾ ಇದ್ದೀನಿ ಸ್ಟಾಕು ಅಂತ ಅವ್ರು ಹೇಳ್ತಾರೆ. ನೀವು ಇಲ್ಲ, ನೀವು ಒಳ್ಳೇದೇ ಇಡಿ, ನಾವು ಅದೇ ತಗೋತೀವಿ. ಇದು ಹೆಂಗೆ ಅಂದರೆ ನೀವು ನೋಡ್ತಿದ್ದೀರಲ್ಲಪ್ಪ. ನೋಡಿ ಸರ್, ಒಂದು ಕೊಡ್ತಾ ಇರೋದಕ್ಕೆ ನಾವು ನೋಡ್ತಾ ಇದೀವಿ ಮೇಡಮ್. ಇಲ್ಲ ಸರ್, ಎರಡು ಚಾನಲ್ಗಳು ಗೌರೀಶ್ ಹೇಳ್ತಾರೆ ಕೇಳಿ. ಎರಡು, ಇಲ್ಲೊಂದು ಯಾವುದೋ ನಿಮ್ಮನ್ನ ಟೆಂಪ್ಟ್ ಮಾಡೋ ಅಂತ ಕಾರ್ಯಕ್ರಮ, ಒಂದು ಕ್ರೈಮು, ಈ ಇಷ್ಟ ಒಂಥರ ಸಡನ್ ಆಗಿ ಎಳೆಯೋ ಅಂಥದ್ದಿಟ್ರೆ ಇದಕ್ಕೆ ಹೆಚ್ಚು TRP ಅಂತಾರೆ. ಇದನ್ನ ಹೆಚ್ಚು ಜನ ವೀಕ್ಷಿಸಿರ್ತಾರೆ, ಅದು ಸಮಸ್ಯೆ. ಕುಸುಮ ಮೇಡಮ್, ಒಂದು ಉದಾಹರಣೆ ಕೊಡ್ತೀನಿ. ನಾನು ಒಂದು ಉದಾಹರಣೆ ಹೇಳ್ತೀನಿ ಸರ್. TV9ನಲ್ಲಿ ಚಂದ್ರಶೇಖರ್ ಕಂಬಾರ್ ಅವರು ಜ್ಞಾನಪೀಠ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಅವ್ರನ್ನ ಜಯಂತ್ ಕಾಯ್ಕಿಣಿ ಇಂಟರ್ವ್ಯೂ ಮಾಡೋದು ಒಂದು ಪ್ರೋಗ್ರಾಮ್ನ ಶುರು ಮಾಡಿದ್ರು, ರೆಕಾರ್ಡ್ ಮಾಡಿದ್ರು. ಅದ್ರದ್ದು ಹೆಚ್ಚು ಕಡಿಮೆ 1 ವಾರ ಅದ್ರ ಪ್ರೋಮೋನ ಅಂದರೆ ಅದ್ರ ಅಡ್ವರ್ಟೈಸ್ಮೆಂಟ್ನ 1 ವಾರ ಹಾಕಿದ್ರು. ಅದೇ ಟೈಮಲ್ಲಿ ಆ ಚಂದ್ರಶೇಖರ್ ಕಂಬಾರ್ ಅವರ ಸಂದರ್ಶನದ ಸಂದರ್ಭದಲ್ಲಿ ಇನ್ನೊಂದು ಚಾನಲ್ನಲ್ಲಿ ಒಂದು ಕ್ರೈಮ್ ನ್ಯೂಸ್ ಬಂತು. ಆ ವಾರದ TRP ಚಂದ್ರಶೇಖರ್ ಕಂಬಾರಿಗಿರಲಿಲ್ಲ, ಜಯಂತ್ ಕಾಯ್ಕಿಣಿಗಿರಲಿಲ್ಲ, ಈ ಕ್ರೈಮ್ ನ್ಯೂಸಿಗಿತ್ತು. ಏನಂದರೆ ಗಂಡ ಹೆಂಡತಿ ಹೊಡೆದಾಡ್ಕೊಂಡು ಇನ್ನೊಂದು ಸಂಬಂಧ ಹಿಡ್ದಲ್ಲಿ ಕೊಲೆ ಆಗಿದ್ದು. ಅವತ್ತಿಂದ ಇವತ್ತಿನವರೆಗೂ ಕನ್ನಡದ ಯಾವ ಚಾನಲ್ಲು ಕೂಡ ಒಬ್ಬನೇ ಒಬ್ಬ ಸಾಹಿತಿಯ ಸಂದರ್ಶನ ಪ್ರಸಾರ ಆಗಿಲ್ಲ. ನಿಮ್ಮ ಗಮನಕ್ಕಿರಲಿ ಸರ್, ನಾವೇ ಹೊಣೆ. ನೀವು ಯಾಕೆ ಅದನ್ನ ಹಾಕಲ್ಲ ಅಂತಂದ್ರೆ ನೀವು ನೋಡೋದಿಲ್ಲ, ಅದಕ್ಕೆ ಅಷ್ಟೇ, ಇನ್ನೇನಿಲ್ಲ. ನಾಳೆಯಿಂದ ಸರ್ ಸಂಕೀರ್ಣ ವಿಷಯ, ಇದು ಬಗೆಹರಿಯೋದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಥ್ಯಾಂಕ್ ಯು. ನಾಯಿ ಬಗ್ಗೆ, ಹುಲಿ ಬಗ್ಗೆ ವಚನ ಸಂಪುಟ ಎಷ್ಟಿದೆ ಮೇಡಮ್? ಒಬ್ಬರು ಎತ್ಕೊಂಡು ಹೋಗೋಕ್ಕಾಗಲ್ಲ ನನ್ನಂಥವ್ರು. ಇಡೀ ವಚನ ಸಂಪುಟದ ಗಾತ್ರ ಅಷ್ಟಿದೆ. ಅಷ್ಟನ್ನು ಎತ್ಕೊಂಡು ಹೋಗೋಕ್ಕಾಗತ್ತಾ? ಅಥವಾ ಅಷ್ಟು ಪುಟಗಳನ್ನು ತಿರುಗಿಸಿ ಓದೋದು ಕಷ್ಟ ತುಂಬ. ಈ ಟೆಕ್ನಾಲಜಿ ಅದನ್ನು ಎಷ್ಟು ಸುಲಭ ಮಾಡಿಬಿಟ್ಟಿದೆ ಅಂದರೆ, ಇವಾಗ ಒಂದು ಪದ ಮೇಡಮ್, ನೀವು ಟ್ರೈ ಮಾಡಿ, ಇದನ್ನು ನಿಮಗೆ ಗೊತ್ತಿರಲೂಬಹುದು, ಯಾರಿಗಾದ್ರೂ ಮಾಹಿತಿ ಗೊತ್ತಿಲ್ಲದೆ ಇದ್ದರೆ ಅಂತ ಹೇಳ್ತಾ ಇದ್ದೀನಿ. ಒಂದು ಪದನ ನೀವು ಹಾಕಿದ್ರೆ ಅಲ್ಲಿ ಸರ್ಚ್ ಕೊಟ್ಟರೆ ಆ ಪದ ಎಷ್ಟು ವಚನಗಳಲ್ಲಿ ಆ ಪದಗಳನ್ನು ಯಾವ್ಯಾವ ವಚನಕಾರರು ಎಲ್ಲೆಲ್ಲಿ ಬಳಸಿದ್ದಾರೆ ಅಂತ ನಿಮಗೆ ರೆಡಿ ತಂದು ಕೊಡುತ್ತೆ.
ಇದು 2 ಕಡೆ ನಾನು ನೋಡಿದ್ದೀನಿ, ಇನ್ನು ಬೇರೆ ಬೇರೆ ಕಡೆನೂ ಇರ್ಬೋದು. ವಚನ ಸಂಚಯ .net ಮತ್ತು ತರಳಬಾಳು ಅವ್ರದ್ದು ವೆಬ್ಸೈಟು, ಅದ್ರದ್ದು ಹೆಸರು ಯಾರಾದರೂ ಗೊತ್ತಿದ್ರೆ ಹೇಳಿ, ನನಗೆ ಅದ್ರದ್ದು ಹೆಸರು ಗೊತ್ತಿಲ್ಲ. ಇದು ಇದೆ. ಮತ್ತು ನೀವು ಸುಮ್ಮನೆ ಒಂದು ಪದ ಹಾಕಿದ್ರೂ ಸಾಕು ವಚನಗಳಲ್ಲಿ. ನೋಡಿ, ಇವತ್ತು ಅವರು ChatGPT ಮೂಲಕ ಒಂದು ಸುಮ್ಮನೆ ಪ್ರಾಯೋಗಿಕವಾಗಿ ಒಂದು ತಯಾರು ಮಾಡಿದ್ದಾರೆ. ಇವತ್ತಿನ ನಮ್ಮ ಟಾಪಿಕ್ ಕೊಟ್ಟು ChatGPTನ ಕೇಳಿದಾಗ ಅದು ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದೆ ವಚನಗಳ ಬಗ್ಗೆ ಕನ್ನಡದಲ್ಲಿ. ಸೊ ಟೆಕ್ನಿಕಲಿ ಆ ಥರ ನೀವು ದೊಡ್ಡ ದೊಡ್ಡ ಮಾಧ್ಯಮಗಳಿಂದ ಅದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆದರೆ ಯೂಟ್ಯೂಬಲ್ಲಿ ವಚನಗಳ ಬಗ್ಗೆ ಆದರೆ ನಿಜವಾಗಿ ಈ ಸಭೆಯಲ್ಲಿ ನೀವು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿ ನನ್ನಿಂದ ಈ ಮಾತನ್ನು ಹೊರಡಿಸ್ತಾ ಇದ್ದೀರಿ. ನಿಮಗೆ ಧನ್ಯವಾದ. ಯಾಕೆ ವಚನಗಳು ತನ್ನ ರೀಚ್ ಆಗುವಲ್ಲಿ ಸೋತಿವೆ ಅನ್ನುವ ಪ್ರಶ್ನೆಗೆ ಇರುವ ಸುಲಭ, ಸರಳ, ನೇರ ಉತ್ತರ ಏನು ಅಂದರೆ, ಎಲ್ಲ ವಚನಗಳು ಕಳಬೇಡ ಕೊಲಬೇಡ ಅಷ್ಟೇ ಸರಳವಾಗಿ ಇರುವುದಿಲ್ಲ. ಹಂಗಂತ ತುಂಬ ಸಂಸ್ಕೃತ ಶ್ಲೋಕದಷ್ಟು ಕಷ್ಟವೂ ಅಲ್ಲ. ಕನ್ನಡವೇ ಆದರೂ ಕೆಲವು ಪದಗಳನ್ನು ಅರ್ಥವನ್ನು ಒಡೆದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಕೆಲವರ ಸಹಾಯ ಬೇಕಾಗುತ್ತೆ. ಆ ಸಹಾಯವನ್ನು ಯಾರು ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಮಾತಾಡ್ತಾ ಇದ್ರು, ನಾವು ಮುಂದಿನ ಜನರೇಷನ್ಗೆ ದಾಟಿಸ್ಬೇಕು ಇದನ್ನು, ನಮ್ಮ ಮಕ್ಕಳೆಲ್ಲ ವಚನ. ಇದನ್ನು ನಾನು ನನಗೆ 40 ವರ್ಷ ಆಯಿತು. ನಾನು 4 ವರ್ಷದ ಹುಡುಗಿ ಆಗಿದ್ದಾಗಿಂದನೂ ಇದನ್ನು ಕೇಳಿಸ್ಕೊಂಡು ಬರ್ತಾ ಇದ್ದೀನಿ. ಆದರೆ ಈ ಪ್ರಯತ್ನ ಯಾರೂ ಮಾಡಿಲ್ಲ. ಅಂದರೆ ವೆಬ್ಸೈಟ್ಗಳಲ್ಲಿದೆ. ಈಗ ಈ ಹೊಸ ಮಾಧ್ಯಮಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಮಾಡಿಲ್ಲ, ಅಲ್ಲಿ ಇಲ್ಲಿ ಮಾಡಿದ್ದಾರೆ. ವಚನಗಳನ್ನು ಒಂದೊಂದೇ ಆ ಪ್ರಯತ್ನನ ನಾನು ಈಗ ಶುರು ಮಾಡಿದ್ದೀನಿ, ಇನ್ನೂ ಅದು ಪೂರ್ತಿ ಆಗಿಲ್ಲ. ಗೌರಿ ಶಕ್ಕಿ ಅವರೇ, ನೀವು ನನ್ನ ಕೆಲಸ ಕಿತ್ಕೊಳ್ಳೋಂಗಿಲ್ಲ ಇವಾಗ. ಅವ್ರು ಕೇಳ್ತಾ ಇದ್ರು, ನಾನು ಶುರು ಖಂಡಿತ ಮಾಡಿ ಹೆಚ್ಚೆಚ್ಚಾಗಬೇಕು ಆ ಕೆಲಸ. ನಾವು ಈ ನಮ್ಮಲ್ಲಿ ಕರ್ನಾಟಕದಲ್ಲಿ ಆ ಥರ ವಚನಗಳನ್ನು ಬಹಳ ಸರಳವಾಗಿ ಒಡೆದು ಜನಸಾಮಾನ್ಯರಿಗೆ ಅದರ ಅರ್ಥ ನೋಡಿ, ರುಚಿ ಹತ್ತಿದ್ರೆ ತಾನೇ ಗೊತ್ತಾಗೋದು. ಇಲ್ಲಿ ಏನೋ ಒಂದಿದೆ ಪದಾರ್ಥ, ಅದಕ್ಕೇನೋ ಒಂದು ಹೆಸರಿಟ್ಬಿಟ್ಟಿರ್ತೀವಿ, ತಂಬುಳಿ ಅಂತ. ಇದೇನೋ ತಂಬುಳಿಯಪ್ಪ, ನಾವು ಕೇಳೇ ಇಲ್ಲ, ನಮಗೆ ಮುದ್ದೆ ಉಪ್ಪು ಹೆಸರು ಗೊತ್ತು, ಇದೇನೋ ತಂಬುಳಿ ಅಂತೆ ಅಂತ ಯಾರೋ ಚಾಮರಾಜನಗರದವರು ಮಲೆನಾಡು ಅಡುಗೆ ಬಗ್ಗೆ, ಏನು ಬೇಡ ನಮಗೆ ತಂಬುಳಿ, ಅದು ಹೆಂಗಿರುತ್ತೋ ಏನೋ, ಮುದ್ದೆ ಉಪ್ಸಾರು ಕೊಡಪ್ಪ, ತಿಂದು ನೋಡ್ರಿ ಒಂದ್ಸತಿ ಅಂದರೆ ಎಷ್ಟು ಚೆನ್ನಾಗಿದೆ ತಂಬುಳಿ. ನಾವು ತೋರಿಸ್ಬೇಕಲ್ಲ ರುಚಿ, ಹೆಂಗೆ ತೋರಿಸೋದು ರುಚಿ ಅಲ್ವಾ? ಶಬ್ದಗಳನ್ನು ಒಡೆದು ಸರಳ ಅರ್ಥದಲ್ಲಿ ವಚನಗಳನ್ನು ಬಿಡಿಸಿ ಹೇಳಿದರೆ ಬಹುಶಃ ಅದು ಹೆಚ್ಚು ಜನರಿಗೆ ರೀಚ್ ಆಗೋ ಸಾಧ್ಯತೆ ಇದೆ. ಈ ಜವಾಬ್ದಾರಿಯನ್ನು ಶರಣ ಸಾಹಿತ್ಯ ಪರಿಷತ್ ಮೂಲಕ, ಈ ವೇದಿಕೆಯ ಮೂಲಕ ದಯವಿಟ್ಟು ಯಾರು ತಗೊಳ್ಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ಟೈಮ್ ಕಡಿಮೆ ಇದೆ, ಆದಷ್ಟು ಸಂಕ್ಷಿಪ್ತ. ಆರೋಗ್ಯ ಶಿಕ್ಷಣ ಇವುಗಳ ಬಗ್ಗೆ ಅಂತ ಹೇಳಿದ್ರಿ. ಆದರೆ ನೀವು ಈ ಥರ ಮಾಡ್ಬೋದು, ಯಾಕೆಂದರೆ ವಚನದ ಬಗ್ಗೆ ನಾನು ಇದುವರೆಗೂ ಪ್ರಸ್ತುತಪಡಿಸಲಿಲ್ಲ ಅಂತ ಹೇಳಿ. ನಂತರದ ದಿನಗಳಲ್ಲಿ ಆರೋಗ್ಯ ಅನ್ನೋದನ್ನು ಪ್ರಸ್ತುತಪಡಿಸ್ತೀರಲ್ಲ, ಅಲ್ಲಿ ವಚನ ಆರೋಗ್ಯ ಅನ್ನೋದನ್ನು ಅಳವಡಿಸ್ಕೊಂಡು, ಉದಾಹರಣೆಗೆ ಬಸವಣ್ಣನವರ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಬರುತ್ತೆ. ಆ ಅಂತರಂಗ ಬಹಿರಂಗ ಶುದ್ಧಿಯನ್ನೇ ತೆಗೆದುಕೊಂಡು ಒಂದು ಇಡೀ ಒಂದು ಎಪಿಸೋಡನ್ನು ನೀವು ನಡೆಸ್ಬೋದು. ಆರೋಗ್ಯ ಹೇಗೆ ಅಂತೇಳಿ, ವಚನ ಸಾಹಿತ್ಯದಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೋದು, ಇದನ್ನು ಎಲ್ಲರೂ ನೋಡ್ತಾರೆ. ಯಾಕೆಂದರೆ ಈಗ ಆರೋಗ್ಯ ಅಂತ ಬಂದಾಗ ಇದೊಂದು ಹೊಸದಾದ ಒಂದು ವಿಚಾರ ಇದೆ ಅಂತ ಹೇಳಿ ಎಲ್ಲರೂ ನೋಡ್ಕೋಬಹುದು. ಆ ನಿಟ್ಟಿನಲ್ಲಿ ನೀವು ಯೋಚನೆಯನ್ನು ಮಾಡಿ ನಿಮ್ಮ ಕೆಲಸವನ್ನು ಶುರು ಮಾಡಬಹುದು. ವಚನಗಳಲ್ಲಿರುವಂಥ ವೈಜ್ಞಾನಿಕತೆ ಬಗ್ಗೆನೇ ಮಾತಾಡಿದ್ದಾರೆ. ನಿನ್ನೆ ತಾನೇ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ, ಅದು ಇನ್ನೂ ಅಪ್ಲೋಡ್ ಆಗಿಲ್ಲ. ಅದೇನೆಂದರೆ ಲಿಂಗದ ವೈಜ್ಞಾನಿಕತೆ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ನಾವು ಮಾಡ್ತಾ ಇದ್ದೀವಿ, ಒಂದು ಹಂತಕ್ಕೆ ಮಾಡ್ತಾ ಇದ್ದೀವಿ. ಬಟ್ ಖಂಡಿತ ಅಂದರೆ ಇನ್ನೂ ವಿಸ್ತಾರವಾಗಿ ತಗೊಳ್ಳುವಂಥ ಅವಶ್ಯಕತೆ ಇದೆ. ಖಂಡಿತ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಕುಸುಮ ಅವರು ಮಾತಾಡಿದ ಮಾತನ್ನು ವಿಸ್ತರಿಸಿ ಹೇಳೋದಾದರೆ, ಗಿರಟಿ ಗೋವಿಂದರಾಜ್ ಅವರು ವಚನ ವಿನ್ಯಾಸ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಕೇವಲ 10 ವಚನಗಳಿಗೆ ಒಂದು ಸಣ್ಣ ಪುಸ್ತಕ, ಅದ್ಭುತವಾದ ವಿಶ್ಲೇಷಣೆ ಇದೆ. ಆ ವಚನ ವಿನ್ಯಾಸ ಪುಸ್ತಕನ ಓದಿದ್ರೆ ಆದರೆ ವಚನಗಳನ್ನ ಇಷ್ಟು ಸರಳವಾಗಿ, ಇಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಅನಿಸುತ್ತೆ. ಆದರೆ ಗಿರಟಿ ಗೋವಿಂದರಾಜ್ ಒಬ್ಬರೇ ಆ ಥರ ಪ್ರಯತ್ನ ಮಾಡಿರೋದು. ವಚನ ವಿನ್ಯಾಸ, ಆ ವಚನಗಳಲ್ಲಿರೋ ಪದಗಳು, ಅವುಗಳನ್ನು ಒಡೆದು ಅವುಗಳಲ್ಲಿರೋ ಅರ್ಥ, ಒಳ ಅರ್ಥ, ಒಟ್ಟಾರೆ ಅರ್ಥ ಎಲ್ಲದನ್ನೂ ಅದ್ಭುತ ವಿಶ್ಲೇಷಣೆ ಮಾಡಿದ್ದಾರೆ. ಆ ವಚನ ವಿನ್ಯಾಸ ಪುಸ್ತಕನೂ ಕೂಡ ನೀವು ರೆಫರ್ ಮಾಡ್ಬೋದು. ಸರ್, ಮುಂದಿನ ಆಮೇಲೆ ಅಷ್ಟು ಬೆಳಿಬೋದು, ಇಷ್ಟು ಬೆಳಿಬೋದು ಅಂತೇಳಿ ಯೂಟ್ಯೂಬ್ಗಳು ಮತ್ತು ಪೇಪರಲ್ಲಿ ಅದರಿಂದ ಮಾಡಿ ಏನು ಮಾಡ್ತಾರೆ, ಕೆಲವರೆಲ್ಲ ಕೊರೋನಾ ಟೈಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲೇ ಶಿವಮೊಗ್ಗದವ್ರು 2-3 ಜನ, ಸರ್ ನಾನು ಗ್ರೀನ್ ಹೌಸ್ ಮಾಡ್ತಾಯಿದ್ದೀನಿ, ನಮ್ಮ ಮನೆಯವ್ರದ್ದು ಜಮೀನಿದೆ ಅಂಥೇಳಿ ಎಲ್ಲ ಮಾಡಿದರು. ಇವತ್ತು ಒಂದು ಗ್ರೀನ್ ಹೌಸ್ ಇಲ್ಲ ಶಿವಮೊಗ್ಗದಲ್ಲಿ. 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಗ್ರೀನ್ ಹೌಸ್ ಮಾಡಿರ್ತಕ್ಕಂಥದ್ದನ್ನು ಬೆಳೆದು ಹಾಳಾಗಿದ್ದಾರೆ. ಹಂಗಾಗಿ ಮಾಧ್ಯಮ ನೋಡಿ ಹಾಳಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ, ರೈತರು ಆ್ಯಕ್ಚುಲಿ. ಅದಕ್ಕೋಸ್ಕರ ಆ ಮಾಧ್ಯಮದ ಮುಖಾಂತರ ವಚನಗಳಲ್ಲಿ ಆಮೇಲೆ ನಾನು ಹುಡುಕ್ತಾ ಹೋದಾಗ ಸಿಕ್ತು, ಏನು ವಚನಗಳಲ್ಲಿ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ.
ಆ ಭೂಮಿಯ ಬೆಳೆಯನ್ನರಿತು ಬೀಜ ಹುಟ್ಟುವ ಬೀಜವನ್ನರಿತು ಊತು ನೋಡಡೆ ಅಂತೇಳಿ ಒಂದು ವಚನ ಇದೆ. ಆ ಥರ ವಚನಗಳ ಮುಖಾಂತರ ರೈತರಿಗೆ ಏನು ಅಡ್ಡದಾರಿಯಲ್ಲಿ ಹೋಗ್ತಾರೆ ಆಯಾ ಏರಿಯಾದಲ್ಲಿ ಏನೇನು ಬೆಳೆ ಬೆಳಿಬೇಕು ಆ ಬೆಳೆ ಬೆಳಿಬೋದು ಅಂತೇಳಿ ಹೇಳ್ಬೋದು ಅಂತೇಳಿ. ಓಕೆ ಸರ್, ಯಾವುದೋ ಮಾಧ್ಯಮದಲ್ಲಿ ಏನೋ ಬಂತು ಅಂತ ಪ್ರಯೋಗ ಮಾಡೋಕ್ಕೆ ಹೋಗೋದು ಸರಿಯಲ್ಲ. ಅಧಿಕೃತವಾಗಿ ಕೃಷಿ ಇಲಾಖೆನೇ ಇದೆ. ಕೃಷಿ ಇಲಾಖೆಯಲ್ಲಿ ಇದಕ್ಕೋಸ್ಕರ ಅಧಿಕಾರಿಗಳಿರ್ತಾರೆ, ವಿಸ್ತರಣಾಧಿಕಾರಿಗಳು ಅಂತ ಇರ್ತಾರೆ. ಕೃಷಿ ಇಲಾಖೆ ಇದೆ, GKVK ಇದೆ. ಅಲ್ಲಿ ಸಂಪರ್ಕ ಮಾಡಿ ಅಲ್ಲಿ ಸಿಗುವಂಥ ಅಧಿಕೃತ ಮಾಹಿತಿಯನ್ನು ಪಡಿಬೇಕೇ ಹೊರತು ಯಾರೋ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಯಾರು ಗೊತ್ತಿಲ್ಲದನವನೊಬ್ಬ ಕತ್ತೆ ಸಾಕಿ ಕತ್ತೆ ಲೀಟ್ರಿಗೆ 1,000 ರೂಪಾಯಿ ಲೀಟ್ರ್ 1 ಲೀಟ್ರಿಗೆ ಅಂತ ಹೇಳ್ದಂತ 4 ಕತ್ತೆ ತಗೊಂಡು ಬಂದರೆ ಇವನು ಕತ್ತೆ ಆಗ್ತಾನೆ ಹೊರತು ಅದರಿಂದ ಉಪಯೋಗ ಏನಾಗಲ್ಲ ಸರ್. ನಮ್ಮ ಸ್ನೇಹಿತರು 3 ಜನ ಇದಾಗಿದ್ದಾರೆ ಲಾಸ್ ಆಗಿ. ಧನ್ಯವಾದಗಳು ಸರ್. ನೆಕ್ಸ್ಟ್ ಕ್ವಶನ್. ಅಲ್ಲ, ನಮಸ್ಕಾರ. ಇಲ್ಲಿ ಈ ಕಡೆ ಚಾನಲ್ಗಳು 11 ಗಂಟೆ ಮೇಲೆ FIR ಅಂತ ಬರ್ತಾನೆ ಇರುತ್ತೆ. ಇಲ್ಲ, ಅದನ್ನು ಈ ಮಾಧ್ಯಮಗಳು ಸ್ವಲ್ಪ ಲಿಮಿಟೇಷನ್ ಮಾಡೋದು ತೋರಿಸ್ಬೇಕು. ಕಾರಣ ಯಾಕೆ ಅಂದರೆ ಈ ಥರ ಆದರೆ ಅಪಾಯ ಅಂತ ತೋರಿಸ್ಬೇಕು ವಿನ ಅದು ಒಂದು ಕಾದಂಬರಿ ಆಗಬಾರ್ದು. ಹೇಸ್ ದಿ ಲಿಮಿಟೇಷನ್. ಚಂದನ ಬರುತ್ತೆ ಕಾರ್ಯಕ್ರಮ, ಜಾನಪದ ಹಾಕ್ತಾರೆ, ವಿಶೇಷ ಚರ್ಚೆ ಮಾಡ್ತಾರೆ, ಸಾಹಿತಿಗಳನ್ನು ಕರೆಸ್ತಾರೆ. ಬಟ್ ಇವರು ಇದು RT ಇದೇನೋ ಬರುತ್ತಲ್ಲ, ದುಡ್ಡು ಜಾಸ್ತಿ, ಅದಕ್ಕೇನೋ ಇದು ಹೇಳ್ತೀರಿ, TRPಗಾಗಿ ದಯವಿಟ್ಟು ಅವರು ಹೀಸ್ ಮಾರಲಿಟೀಸ್ ಟು ದಿ ಹೇಳಬೇಕು. ಸಮಾಜದಲ್ಲಿ ತಪ್ಪು ಮಾಡಿದರೆ ಅಥವಾ ಯಾರ್ದೋ ಕೊಲೆ ಸುಲಿಗೆ ಆಯಿತು ಅಥವಾ ಲವ್ ಆಗಿ ಏನೋ ಅನಾಯಕತ್ವ ಆಯಿತು, ಲಿಮಿಟೇಷನ್ ಆಗಿ ತೋರಿಸಿ ಅಲ್ಲಿಗೆ ನಿಲ್ಲಿಸ್ಬೇಕು. ಅದನ್ನು ಅದು ಒಂದು ಮನೋರಂಜನೆ ಆಗಬಾರ್ದು. 11ರಿಂದ 11:30 ನೀವು ಮಲಗೋ ಹೊತ್ತಿಗೆ ಅದೇ. ಅದು ಎಷ್ಟು ಗಂಟೆ ಬರುತ್ತೆ ಸರ್ ಅದು ಅಂತ ಅಷ್ಟೇ ಪಾಪ. ತಪ್ಪ ನೀವು ವಿಮರ್ಶೆ ಮಾಡಿ. ಆಯ್ತು ಸರ್, ಖಂಡಿತ ಸರ್. ಧನ್ಯವಾದಗಳು ಸರ್. ಇದು ಕೊನೆ ಪ್ರಶ್ನೆ. ದಯಮಾಡಿ ಮುಂದಿನ ಸೆಷನ್ ಹಿಂದಿಂದಲೂ ಸಹ ಕೇಳ್ತಾ ಇದ್ದೀನಿ. ತಾವು 4 ಜನನೂ ಸಹ ಇಲ್ಲಿ ಕುಳಿತಿದ್ದೀರಾ. ಕೆಲವು ಪ್ರಶ್ನೆಗಳಿಗೆ ತಾವು ಉತ್ತರಿಸಲಿಕ್ಕೆ ಆಗದಷ್ಟು ಸಂದಿಗ್ಧತೆಯಲ್ಲೂ ಸಹ ಇರ್ತೀರ. ಮೇಡಮ್ ಮಾತಾಡ್ತಾ ಅಭಿವ್ಯಕ್ತಿ, ಸತ್ಯ, ವಾಸ್ತವಿಕ ಅಂಶಗಳನ್ನು ನಾವು ಸಮಾಜಕ್ಕೆ ಅನಾವರಣಗೊಳಿಸುವಂಥದ್ದೇ ನಮ್ಮ ವೃತ್ತಿ ಧರ್ಮ ಅನ್ನುವಂಥದ್ದನ್ನು ಮೇಯ್ನ್ ಹೇಳಿದ್ರಿ. ಆ ನಂತರದಲ್ಲಿ ನೀವು ಬಂಡವಾಳಶಾಹಿಗಳ ಒಂದು ಪ್ರಾಮುಖ್ಯತೆ, ಅವರಿಗೆ ಯಾವ ರೀತಿ ನಾವು ಇರಬೇಕು ಅನ್ನೋಂಥದ್ದನ್ನು ಇದು ಮಾಡಿದ್ವಿ. ನಾನು ಇಡೀ ಮಾಧ್ಯಮ ಜನರ ಪರವಾಗಿ ನಾನು ಕೇಳೋದು, ಇಲ್ಲಿ ತಾವು 4 ಜನ ಇದ್ದೀರಾ. 4 ಜನನೂ ಸಹ ಒಂದು ಹೋರಾಟದಲ್ಲೇ ಈ ಪತ್ರಿಕಾ ರಂಗದಲ್ಲಿ ಮತ್ತು ಮೀಡಿಯಾದಲ್ಲಿ ಬೆಳೆದು ಬಂದಂಥವರು. ನಿಮಗೆ ವಾಸ್ತವಿಕವಾಗಿ ನೀವು ಅನುಭವಿಸಿದಂಥ ಕಂಡ ಸತ್ಯಗಳನ್ನು ಸಮಾಜಕ್ಕೆ ಅನಾವರಣಗೊಳಿಸಲಿಕ್ಕೆ ಸಾಧ್ಯ ಆಗಿದೆಯಾ? ಸಾಧ್ಯ ಆಗದೇ ಇದ್ದಾಗ ನಿಮಗೆ ಮನಸ್ಸಿಗಾದಂಥ ನೋವುಗಳು ಏನು? ನಿಜವಾಗ್ಲೂ ಮಾಧ್ಯಮ ವಾಸ್ತವಿಕವಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತಾವು ವಿವರಣೆ ಕೊಟ್ಟರೆ ತುಂಬ ಸಂತೋಷ. ಕೆಲವು ಕಡೆ ಸಾಧ್ಯ ಆಗಿದೆ, ಕೆಲವು ಕಡೆ ಸಾಧ್ಯ ಆಗಿಲ್ಲ. ಬಹುಶಃ ಇದೇ ಉತ್ತರ ಬಹುಶಃ ಇವ್ರದ್ದು ಕೂಡ ಅಂತ ಅನ್ಸುತ್ತೆ. ಅದು ಪ್ರತಿಯೊಂದು ಇನ್ಸಿಡೆಂಟ್ಗಳು ಕೂಡ ಇಲ್ಲಿ ವಿವರಿಸೋದಕ್ಕೆ ಅವಕಾಶ ಆಗೋದಿಲ್ಲ. ಅದು ಸಾಧ್ಯ ಇದೆ, ಸಾಧ್ಯ ಇಲ್ಲ. ನಮಗೆ ಒಂದು ಹೇಳ್ಬೋದು, ಸರಳವಾಗಿ ಹೇಳ್ಬೋದು ಅಂದರೆ, ಈ ನಮ್ಮ ಮಲೆನಾಡಲ್ಲಿ ಉದ್ದದ ಹಗ್ಗ ಕಟ್ಟಿ ದನನ ಮೇಯಕ್ಕೆ ಬಿಟ್ಟಿರ್ತಾರೆ. ಏನಂದರೆ ಅದಕ್ಕೆ ಪತ್ರಕರ್ತರು ಸಂಪೂರ್ಣ ಸ್ವತಂತ್ರರು. ಆ ಹಗ್ಗ ಎಷ್ಟು ಉದ್ದ ಇರುತ್ತೋ ಅಷ್ಟರೊಳಗೆ ಮಾತ್ರ ಮೇಯ್ಬೇಕು, ಅಷ್ಟರೊಳಗೆ ಮಾತ್ರ ಸುದ್ದಿ ಮಾಡಬೇಕು. ಅದನ್ನು ಮೀರಿ ಹೋಗೋದಕ್ಕೆ ಸಾಧ್ಯ ಇರೋದಿಲ್ಲ. ಅದು ವೈಯಕ್ತಿಕ ಬದುಕು, ನಮ್ಮದು ಕೂಡ ನಿಮ್ಮದು ಕೂಡ. ಎಲ್ಲ ಮೀಡಿಯಾದಲ್ಲಿ ಆ ರೀತಿ ಇರಲ್ಲ. ದಯವಿಟ್ಟು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸರ್. ಮೇಡಮ್ ಹಾಗಾಗಿ ಮಕ್ಕಳಿಗೆ ಸಣ್ಣ ಸಣ್ಣ ನಾಟಕಗಳು, ಡ್ಯಾನ್ಸ್ಗಳು ಇವನ್ನ ಸ್ವಲ್ಪ ಮಾಧ್ಯಮದ ಮೂಲಕ ನಿಮಗೆ ಮತ್ತೆ ಇನ್ನೊಂದು ವೈಜ್ಞಾನಿಕವಾಗಿ ಉದಕದೊಳಗೆ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿರಬೇಕು. ಅದು ವೈಜ್ಞಾನಿಕವಾಗಿ, ಅದು ಸೈನ್ಸಿಗೆ ಮಕ್ಕಳಿಗೆ ಅರ್ಥ ಆಗುತ್ತೆ. ಅಯ್ಯೋ ನಮ್ಮ ಅಮ್ಮ ಏನೋ ಹೇಳ್ತಾಳೆ ಅಂತ ಇದು ಮಾಡ್ತಾರೆ ನಾವು ಹೇಳೋಕ್ಕೋದ್ರೆ. ಅದನ್ನು ಮಾಧ್ಯಮದ ಮೂಲಕ ಬೇಗ ತಟ್ಟುತ್ತೆ. ಅದರ ಸೈನ್ಸ್ ಇದೆ, ಆಮೇಲೆ ಎಲ್ಲ ಗಣಿತ ಇದೆ, ಎಲ್ಲ ಇದೆ. ಮೇಡಮ್ ಅರ್ಥ ಆಯಿತು ಮೇಡಮ್. ನೋಡಿ, ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಮೇಡಮ್. ಉದಕದೊಳಗಿನ ಕಿಚ್ಚು, ಇದು ಕರುಳಿನ ಏನಂತಾರೆ ಫೈರ್ ಹೊಟ್ಟೆಯಲ್ಲಿ, ಅದು ಅದು ಆ ಸೈನ್ಸ್ ನೀವು ಹೇಳ್ತಿರೋದು ಅಂದರೆ ಪಚನಕ್ರಿಯೆಯ ಸೈನ್ಸು. ಉದಕದೊಳಗಿನ ಕಿಚ್ಚು ವಚನದಲ್ಲಿದೆ. ಇದನ್ನು ಸೈನ್ಸ್ ಆಗಿ ಯಾಕೆ ಮಕ್ಕಳಿಗೆ ಹೇಳಿ. ಮೇಡಮ್, ನೀವು ನೋಡೋಕೆ ಸುಂದರವಾಗಿದ್ದೀರಾ, ನಿಮ್ಮ ಸೀರೆ ಬ್ಲೌಸು ಎಲ್ಲ ಚೆನ್ನಾಗಿದೆ, ಲಕ್ಷಣವಾಗಿದ್ದೀರಾ. ನೀವು ಟೀಚರಾ? ಇಲ್ವಾ? ಆದರೆ ಚೆನ್ನಾಗೇ ಮಾತಾಡ್ತಾ ಇದ್ದೀರಾ ನೀವು. ನಿಮ್ಮ ಕೈಯಲ್ಲಿ ಫೋನ್ ಇಲ್ವಾ, ಕ್ಯಾಮ್ರಾ ಇಲ್ವಾ? ತಗೊಳ್ಳಿ ಮೇಡಮ್, ಉದಕದೊಳಗಿನ ಕಿಚ್ಚು, ಪಚನಕ್ರಿಯೆಯ ಸೈನ್ಸು ಹೇಗೆ ಅನ್ನೋದನ್ನು ಒಂದು 5 ನಿಮಿಷದ್ದೋ 10 ನಿಮಿಷದ್ದೋ ವಿಡಿಯೋ ಮಾಡಿ ಮೇಡಮ್, ಹಾಕಿ ಮೇಡಮ್ ವಿಡಿಯೋದಲ್ಲಿ. ಯಾಕೆ ನೀವು ಡಿಪೆಂಡ್ ಆಗ್ತೀರಾ ಮಾಧ್ಯಮದ ಮೇಲೆ, ಅಲ್ವಾ? ಓಕೆ, ಧನ್ಯವಾದಗಳು ಸ್ನೇಹಿತರೆ. ಮಾಧ್ಯಮ ಗೋಷ್ಠಿಯನ್ನು ನನ್ನ ಸ್ನೇಹಿತರಾದಂಥ GT ಸತೀಶ್, ಕುಸುಮ ಐರಳ್ಳಿ, ಗೌರಿ ಶಕ್ಕಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಸಾನ್ನಿಧ್ಯ ವಹಿಸಿದಂಥ ಬೆಕ್ಕಿನ ಕನ್ನಡ ಶ್ರೀಗಳ ಪಾದಗಳಿಗೆ ವಂದಿಸುತ್ತಾ ಇವತ್ತಿನ ಈ ಸಂವಾದ ಗೋಷ್ಠಿಯನ್ನು, ಮಾಧ್ಯಮ ಸಂವಾದ ಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ. ಸಕ್ರಿಯವಾಗಿ ಪಾಲ್ಗೊಂಡ ನಿಮ್ಗೆಲ್ಲರೂ ಕೂಡ ಅನಂತ ಧನ್ಯವಾದಗಳು.
ನಿಷೇಧ ಮಾಡಿದೆ. ಅದಕ್ಕೆ ಅದರ ಜಾಹೀರಾತುಗಳು ಯಾವ ಮೀಡಿಯಾದಲ್ಲೂ ಕೂಡ ಬರ್ತಾ ಇಲ್ಲ. ನೀವು ಹೇಳ್ದಂಗೆ ಅತಿ ಹೆಚ್ಚು ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಗ್ಯಾಂಬ್ಲಿಂಗ್ ಆ್ಯಪ್ಗಳು ಬರ್ತಾ ಇದ್ವು, ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದ್ವು. ಒಂದು ಟೈಮ್ ಬೇಕಾಗುತ್ತೆ ಅದರ ಪರಿಣಾಮಗಳು ಅರ್ಥ ಆಗೋದಕ್ಕೆ. ಕೇಂದ್ರ ಸರ್ಕಾರಕ್ಕೆ ಅರ್ಥ ಆಗಿಲ್ಲ, ಅರ್ಥ ಆಗಿದೆ. ಈಗ ಗ್ಯಾಂಬ್ಲಿಂಗ್ ಅಡ್ವರ್ಟೈಸ್ಮೆಂಟ್ಗೆ ಎಲ್ಲೂ ಇಲ್ಲ. ಅದು ಗ್ಯಾಂಬ್ಲಿಂಗ್ ಅಂತ ಗೊತ್ತಿದ್ದು ಮತ್ತು ಇನ್ವೆಸ್ಟ್ ಮಾಡೋದು ತಪ್ಪು ಅನ್ನೋ ಒಂದು ಪ್ರಜ್ಞೆ, ಅರಿವು ನಮ್ಮಲ್ಲಿ ಇರಬೇಕು. ಅದನ್ನೇ ವಚನಕಾರರು ಹೇಳಿದ್ದು, ಅರಿವೆಂಬುದು ಸುಮ್ಮನೆನಾ ಅಂತ. ಧನ್ಯವಾದಗಳು.